ಓಕೆ. ಈ ಒಂದು ಪ್ರೆಗ್ನೆನ್ಸಿ ಸೆಷನ್ಸ್ ಅಲ್ಲಿ ನಾವು ಎಲ್ಲಾ ರೀತಿ ವರ್ಕ್ ಮಾಡ್ತಾ ಹೋಗ್ತೀವಿ. ಓಕೆ, ಸ್ಪಿರಿಚುಲಿ, ಇಮೋಷನಲಿ, ಅಂದ್ರೆ ಭಾವನಾತ್ಮಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎಲ್ಲಾ ರೀತಿಯಿಂದನೂ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಮಗುವಿನ ಹೆಲ್ತ್ ಬಗ್ಗೆ ನಾವು ಗಮನ ಕೊಡ್ತಾ ಇರ್ತೀವಿ, ರೈಟ್? ಅದೇ ರೀತಿ ನಮ್ಮ ಹೆಲ್ತ್ ಬಗ್ಗೆನೂ, ನಮ್ಮ ವೈಬ್ರೇಷನ್ಸ್ ಬಗ್ಗೆನೂ, ನಮ್ಮ ಆಲೋಚನೆಗಳ ಬಗ್ಗೆನೂ ನಾವು ಅವೇರ್ ಆಗಿರ್ಬೇಕು. ಅವಾಗ ಏನಾಗುತ್ತೆ, ನಾವು ಯಾವ ರೀತಿ ಆಲೋಚನೆಗಳನ್ನ ಮಾಡ್ತಾ ಇರ್ತೀವೋ ಅದೇ ರೀತಿ ಆಲೋಚನೆಗಳು ಮಗುವಿಗೆ ತಲುಪ್ತಾ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ, ಅದನ್ನ ಹೇಗೆ ಕರೆಕ್ಟ್ ಮಾಡ್ಕೋಬೇಕು, ರೈಟ್? ಎಷ್ಟೋ ಜನ ಇಲ್ಲಿ ಹೊಸದಾಗಿ ಅಟೆಂಡ್ ಮಾಡ್ತಾ ಇರೋರು ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಂಗೆ ಕನೆಕ್ಷನ್ ಜಾಸ್ತಿ ಇರುತ್ತೆ. ಯು ವಿಲ್ ಬಿ ಕಂಪ್ಲೀಟ್ಲಿ ಪ್ರೆಸೆಂಟ್, ಆಯ್ತಾ? ಮತ್ತೆ ಥ್ಯಾಂಕ್ ಯು ಹರ್ಷಿತಾ. ಸೊ ನಾನು ನಿಮ್ಮ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ. ಓಕೆನಾ? ಅದಕ್ಕೋಸ್ಕರ ಕೆಲವೊಬ್ರು ಇಲ್ಲಿ ಕೆಲವೊಂದು ಮಿಸ್ಕ್ಯಾರೇಜಸ್ ಆಗ್ಬಿಟ್ಟು ಆಮೇಲೆ ಕನ್ಸೀವ್ ಆದವ್ರು ಇದ್ದೀರಾ, ಅಥವಾ ತುಂಬಾ ಟ್ರೈ ಮಾಡಿ IVF, IUI ಆ ತರ ಟ್ರೀಟ್ಮೆಂಟ್ಸ್ ತಗೊಂಡು ಆಮೇಲೆ ಕನ್ಸೀವ್ ಆದವರು ಕೂಡ ಇದ್ದೀರಾ. ಸೊ ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೂ ತುಂಬಾ ಟೈಮ್ ತಗೊಂಡು ಆಮೇಲೆ ಕನ್ಸೀವ್ ಆಗಿ ಬಂದಿರೋರು ಕೂಡ ಇದ್ದೀರಾ. ಅಂಡ್ ಕೆಲವೊಬ್ರಿಗೆ ಏನು ಅಂತಂದ್ರೆ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ, ರೈಟ್? ಸಪೋರ್ಟಿವ್ ಎನ್ವೈರನ್ಮೆಂಟ್ ಇಲ್ಲ, ಬಟ್ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಬೇಕು ನಿಮ್ಗೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ, ರೈಟ್? ಇನ್ನ ಕೆಲವೊಬ್ರಿಗೆ ಏನೋ ಮನೆಯಲ್ಲಿ ತುಂಬಾ ಜಾಸ್ತಿ ಪ್ರೀತಿಯಾಗಿದೆ. ಸೊ ನನ್ನ ಕಾಲ್ನ ಕೆಳಗಡೆನೆ ಇಡಕ್ ಬಿಡ್ತಾ ಇಲ್ಲ, ನನ್ಗೆ ಹಾಸಿಗೆಯಿಂದ ಹೊರಗಡೆ ಎದ್ದು ಹೊರಗೆ ಹೋಗಕ್ ಬಿಡ್ತಾ ಇಲ್ಲ, ಮನೆಯಿಂದ ಹೊರಗೆ ಹೋಗಕ್ ಬಿಡ್ತಾ ಇಲ್ಲ, ಅಷ್ಟು ನರ್ಚರ್ ಮಾಡ್ತಾ ಇದಾರೆ. ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ನನ್ಗೆ ಇಕ್ಕಟ್ಟು ಅನ್ನಿಸ್ತಾ ಇದೆ. ನನ್ಗೆ ಏನೋ ಓಪನ್ ಅಪ್ ಆಗಿ ನನ್ಗೆ ಮಾತಾಡಕ್ ಆಗ್ತಾ ಇಲ್ಲ, ಏನೋ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಮನೆ ಒಳಗೆ ಕಟ್ ಹಾಕ್ದಂಗ ಆಗ್ಬಿಟ್ಟಿದೆ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಸೊ ಈ ತರ ಒಬ್ಬೊಬ್ರದ್ದು ಒಂದೊಂದು ಕಂಡೀಷನ್. ಓಕೆ, ಐ ವಾಂಟ್ ಯು ಟು ಎಕ್ಸ್ಪ್ರೆಸ್ ಇಲ್ಲಿಗೆ ನೀವು ಬಂದಿರುವಂತಹ ಉದ್ದೇಶ ಏನು, ಯಾವ ಹಿಂದಿನ ರೀಸನ್ ಇಂದ ಇಲ್ಲಿಗೆ ಬಂದಿದ್ದೀರಾ, ಅದು ಒಂದು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ಸೊ ದಟ್ ನಂಗೆ ಅದೇ ರೀತಿ ಕಾನ್ಸೆಪ್ಟ್ಸ್ ನ ಕವರ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಇಲ್ಲಿ ನಾನು ರೆಗ್ಯುಲರ್ ಬ್ಯಾಚಸ್ ಜೊತೆಗೆ ನಿಮ್ಮನ್ನ ಇನ್ಕ್ಲೂಡ್ ಮಾಡಿದ್ದೀನಿ, ಸೊ ದಟ್ ನಿಮ್ಗೆ ರೆಗ್ಯುಲರ್ಲಿ ನಾನು ಬ್ಯಾಚ್ ಅಲ್ಲಿ ಏನೇನ್ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ, ರೈಟ್? ಸೊ ಅದನ್ನ ನೀವು ಅದೇ ರೀತಿ ನೆಕ್ಸ್ಟ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಬಹುದು. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಬರೀ ಟಾಪಿಕ್ಸ್ ಕವರ್ ಮಾಡ್ತೀನಿ ಅಂತ ಅಲ್ಲ, ಇಟ್ ಈಸ್ ದ ಏನೋ ಎಸ್ ಟ್ರಾನ್ಸ್ಫಾರ್ಮೇಟಿವ್ ಮ್ಯಾಮ್. ಜರ್ನಿ. ಓಕೆನಾ? ಸೊ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿ ಅನ್ನೋದು ಮ್ಯಾಮ್, ಹೇಗಿರುತ್ತೆ ಅಂತಂದ್ರೆ, ಎಸ್. ಸಾರಿ ಟು ಇಂಟ್ರಪ್ಟ್. ಹಾ, ಹೇಳಿ. ಮ್ಯಾಮ್, ಪ್ರೆಗ್ನೆನ್ಸಿ B1 ಬ್ಯಾಚ್ ಅಲ್ಲಿ ಕೆಲವರು ಲಿಂಕ್ ಕೇಳ್ತಾ ಇದ್ದಾರೆ. ಓಕೆ. ಶೇರ್ ಮಾಡೋದಾ ಅಥವಾ ನೀವು ಮಾಡ್ತೀರಾ? ಹಾ, 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 ಇದ್ರೆ ಶೇರ್ ಮಾಡಿ. ಹಾ, ಓಕೆ. ಓಕೆ. ಹಾ, ಅದು ಕೆಲವೊಂದು ಲಿಂಕ್ ಮಿಕ್ಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಐ ಚೆಕ್. ಓಕೆ. ಎಸ್, ಥ್ಯಾಂಕ್ ಯು. ಓಕೆ. ಅದಕ್ಕೆ ಸೊ ನೀವು ಎಲ್ಲಾರು ಒಬ್ಬೊಬ್ರು ಒಂದೊಂದು ರೀತಿಯ ಜರ್ನಿಲಿ ಇದ್ದೀರಾ. ಓಕೆ, ನೀವು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ನೀವು ಎಲ್ಲಿದ್ದೀರಾ, ಅಥವಾ ಯಾವ ಮಂತ್ ಪ್ರೆಗ್ನೆನ್ಸಿ, ಯಾವ ಮಂತ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಮ ಸ್ಟ್ರಗಲ್ಸ್ ಏನು, ಆಯ್ತಾ? ನಿಮ್ಗೆ ಏನೇನ್ ಕಷ್ಟ ಆಗ್ತಾ ಇದೆ, ಯಾವ್ದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕು, ಅದು ನನ್ಗೆ ಐಡಿಯಾ ಸಿಗುತ್ತೆ. ಸೊ ದಟ್ ನಾವು ಅದೇ ರೀತಿ ಟಾಪಿಕ್ಸ್ ನ ಕವರ್ ಮಾಡುವಾಗ್ಲಿ ನಿಮ್ಮ ಪ್ರಾಬ್ಲಮ್ಸ್ ನ ನಾನು ಅಡ್ರೆಸ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆನಾ? ಎಸ್. ಓಕೆ. ಯಾರು ಕೆಲವೊಬ್ರಿಗೆ ಅದೇ ಹೇಳದ್ನಲ್ವಾ, ಕಟ್ ಹಾಕ್ದಂಗ ಆಗಿರುತ್ತೆ, ಮನೇಲೆ ಇದ್ದು ಇದ್ದು ಬೇಜಾರಾಗಿರುತ್ತೆ, ರೈಟ್? ಈ ತರ ಎಲ್ಲ ಇದ್ದವ್ರಿಗೆ ಕೂಡ ಹೇಳ್ತೀನಿ, ದೀಸ್ ಆರ್ ಲೈಕ್ ಪಾಸಿಟಿವ್ ವೈಬ್ರೇಷನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂಡ್ ಯು ಆರ್ ಇನ್ ಅ ವೆರಿ ಗುಡ್ ಕಮ್ಯುನಿಟಿ, ಒಂದು ಲೈಕ್ ಮೈಂಡೆಡ್ ಪೀಪಲ್ ಇರುವಂತಹ ಕಮ್ಯುನಿಟಿಲಿ ನೀವು ಯಾವಾಗ ಇರ್ತೀರಾ, ಒಂದೇ ರೀತಿ ಯೋಚನೆ ಮಾಡುವಂತಹ ಜನರ ನಡುವೆ ಇದ್ದಾಗ ನಮ್ಮ ಯೋಚನೆ ಕೂಡ ಅಲೈನ್ ಆಗ್ತಾ ಹೋಗುತ್ತೆ. ದೇರ್ ಇಸ್ ಎ ಕಾನ್ಸೆಪ್ಟ್, ಲಿಂಬಿಕ್ ರೆಸೊನೆನ್ಸ್ ಅಂತ ಹೇಳ್ಬಿಟ್ಟು, ಯಾರಿಗಾದ್ರು ಗೊತ್ತಾ? ಲಿಂಬಿಕ್ ರೆಸೊನೆನ್ಸ್ ಅಂತ ಹೇಳಿ ಅಂದ್ರೆ, ಸಿ, ನಾವೆಲ್ ಇಷ್ಟು ಜನ ಇದ್ದೀರಲ್ವಾ, ಇದಿಷ್ಟು ಜನದಲ್ಲೂ ಎಷ್ಟೋ ಆಲೋಚನೆಗಳು ಒಂದೇ ರೀತಿಯಾಗಿರುತ್ತೆ. ಓಕೆ, ಸುಮ್ನೆ ಈವನ್ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಒಂದು ರೂಮ್ ಇದೆ ಅಂತ ಅನ್ಕೊಳ್ಳಿ, ಒಂದು ಸಭಾಂಗಣ ಯಾವ್ದೋ ಒಂದು, ಆಯ್ತಾ, ಕನ್ವೆನ್ಷನಲ್ ಹಾಲ್, ಅದ್ರಲ್ಲಿ ಎಷ್ಟೋ ಜನ ಕೂತಿದ್ದಾರೆ, ಆಯ್ತಾ? ಅಲ್ಲಿ ಬಂದಿರೋ ಎಷ್ಟೋ ಜನರ ಥಾಟ್ಸ್ ಕೂಡ ಎಲ್ಲೋ ಒಂದ್ ಕಡೆ ಒಂದೇ ತರ ಥಾಟ್ಸ್, ಒಂದೇ ತರ ಆಲೋಚನೆಗಳಿರುತ್ತೆ. ಓಕೆ,
ಸುಮ್ನೆ ಯೋಚನೆ ಮಾಡಿ, ಜಸ್ಟ್ ಒಂದ್ ಸಿಂಪಲ್ ಎಕ್ಸಾಂಪಲ್. ಮದ್ವೆಗ್ ಬಂದಿರೋರು, ಆಯ್ತಾ, ಮದ್ವೆಗ್ ಬಂದಿದ್ದಾರೆ ಅಂತಂದ್ರೆ ಅವರೆಲ್ಲರ ಆಲೋಚನೆಗಳು ಒಂದೇ ತರ ಇರುತ್ತೆ. ಮೇ ಬಿ ಸಾರಿನೋ ಅಥವಾ ಡ್ರೆಸ್ಸೋ ಅಥವಾ ಕೆಲವೊಬ್ರು ಹುಡ್ಗಿ ಕಡೆಯವರು ಹುಡ್ಗನ್ ಹುಡ್ಕಕ್ ಬಂದಿರ್ತಾರೆ, ಹುಡ್ಗನ್ ಕಡೆಯವರು ಹುಡ್ಗಿ ಹುಡ್ಕಕ್ ಬಂದಿರ್ತಾರೆ, ಅಥವಾ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್, ಆಯ್ತಾ. ಒಟ್ಟು ಅಲ್ಲಿರುವಂತ ಎಷ್ಟೋ ಜನರ ಎಷ್ಟೋ ಥಾಟ್ಸ್ಗಳು ಸೇಮ್ ಆಗಿರುತ್ತೆ, ಆಯ್ತಾ. ಅದೇ ರೀತಿ ಹಾಸ್ಪಿಟಲಿಗೆ ಬರುವಂತವ್ರು ಅಂತ ಅನ್ಕೊಳ್ಳಿ. ಹಾಸ್ಪಿಟಲಿಗೆ ಬರುವಂತ ಎಷ್ಟೋ ಜನರ ವಿಷಯಗಳು ಒಂದೇ ರೀತಿಯಾಗಿರುತ್ತೆ. ಅದೇ ನೀವು ಹಾಸ್ಪಿಟಲ್ ಪಕ್ಕದಲ್ಲೇನೆ ಮದ್ವೆ ಮನೆ ಇದೆ ಅಂತ ಅನ್ಕೊಳ್ಳಿ. ಆ ಎರಡೂ ಬ್ಯಾಚ್ ನ, ಆಯ್ತಾ, ಅಷ್ಟು ಗ್ರೂಪ್ ಆಫ್ ಪೀಪಲ್ ನ ಕಂಪೇರ್ ಮಾಡಿ ನೋಡಿ. ಓಕೆ, ಆರ್ ದೇ ವೈಬ್ರೇಟಿಂಗ್ ಇನ್ ಸೇಮ್ ಫ್ರೀಕ್ವೆನ್ಸಿ? ಇಲ್ಲ, ಅವರ ಆಲೋಚನೆಗಳು ಬೇರೆ ಅಲ್ವಾ. ಹಾಸ್ಪಿಟಲ್ ಅಲ್ಲಿರುವಂತಹ ಅವರ ಆಲೋಚನೆಗಳೇ ಬೇರೆ ಇರುತ್ತೆ, ಆಮೇಲೆ ಇಲ್ಲಿ ಮದ್ವೆ ಮಾಡ್ತಾ ಇರೋರ ಆಲೋಚನೆಗಳೇ ಬೇರೆ ಇರುತ್ತೆ. ಸೊ ಇದೇ ರೀತಿ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಎಷ್ಟು ಜನ ಬಂದಿದ್ದೀರಾ, ನೀವು ಇಷ್ಟೂ ಜನರ ಆಲೋಚನೆಗಳು ಎಷ್ಟೋ ಸೇಮ್ ಇದೆ, ಆಯ್ತಾ. ಸೊ ಅವಾಗ ಏನಾಗುತ್ತೆ, ಅದನ್ನ ನಾವು ಲಿಂಬಿಕ್ ರೆಸೊನೆನ್ಸ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಫಸ್ಟಿಗೆ ನೀವು ಬಂದಾಗ ನಿಮ್ಗೆ ಏನ್ ಅನ್ಸ್ಬೋದು, ಮೊದಲನೇದಾಗಿ ಇನ್ನೂ ನಾನು ಅದೇ ವೈಬ್ರೇಷನ್ ಅಲ್ಲಿ ಇದ್ದೀನಿ, ನನ್ಗಿನ್ನೂ ಆ ಥರ ಡೌಟ್ ಬರುತ್ತೆ, ಫಿಯರ್ ಬರುತ್ತೆ, ನಂಗೆ ಭಯ ಆಗುತ್ತೆ. ಸೊ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಂಗೆ ಭಯ ಆಗ್ತಾ ಇದೆ, ನನ್ ಮಗು ಇಲ್ಲಿ ತನಕ ನನ್ ಜೊತೆಗಿದೆ ಸರಿ, ಆದ್ರೆ ಮುಂದೆ ಏನಾಗುತ್ತೋ, ಯಾವಾಗ ಏನಾಗುತ್ತೋ, ಯಾವಾಗ ನನ್ ಬಿ ಪಿ ಹೈ ಆಗುತ್ತೋ, ಯಾವಾಗ ನನ್ ಶುಗರ್ ಹೈ ಆಗುತ್ತೋ, ಯಾವಾಗ ನನ್ ಶುಗರ್ ಲೋ ಆಗುತ್ತೋ, ನಂಗೆ ಪ್ರತಿ ಸರಿ ತಲೆಗೆ ಅದೇ ಬರ್ತಾ ಇರುತ್ತೆ, ಆಯ್ತಾ. ಸೊ ಆ ಥರದವ್ರೆಲ್ಲಾನು ಈ ತರ ಒಂದು ಲೈಕ್ ಮೈಂಡೆಡ್ ಪೀಪಲ್ ಇರುವಂತಹ ಕಮ್ಯುನಿಟಿಲಿ ದಿನಾ ನೀವು ಅಟೆಂಡ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮಗೆ ಗೊತ್ತಿಲ್ದೇನೆ ನಿಮ್ಮೆಲ್ಲರ ಥಾಟ್ಸ್ ಪಾಸಿಟಿವ್ ಆಗಿ ಅಲೈನ್ ಆಗ್ತಾ ಹೋಗಿರುತ್ತೆ. ದಟ್ ಈಸ್ ಲಿಂಬಿಕ್ ರೆಸೊನೆನ್ಸ್. ಓಕೆ, ನೀವೆಲ್ಲರೂ ಒಂದು ಒಳ್ಳೆಯ ಫ್ರೀಕ್ವೆನ್ಸಿಲಿ, ಒಂದು ಪಾಸಿಟಿವ್ ಫ್ರೀಕ್ವೆನ್ಸಿಲಿ ಎಲ್ಲರೂ ಒಂದೇ ರೀತಿಯಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀರಾ. ಒಬ್ರಿಗೊಬ್ರು ಬ್ಲೆಸ್ ಮಾಡ್ತೀರಾ, ಒಬ್ರಿಗೊಬ್ರು ಸಮಾಧಾನ ಹೇಳ್ತೀರಾ. ಸೊ ಒಬ್ರಿಗೊಬ್ರು ಆಸರೆಯಾಗಿ ನಿಂತ್ಕೊಳ್ಳೋ ತರ ನೀವು ಎಲ್ಲರೂ ಒಂದೇ ರೀತಿ ವೈಬ್ರೇಷನ್ ಅಲ್ಲಿ ಇರ್ತೀರ. ಓಕೆನಾ, ದಟ್ ಈಸ್ ದ ಪವರ್ ಆಫ್ ಲೈಕ್ ಮೈಂಡೆಡ್ ಕಮ್ಯುನಿಟಿ ಪೀಪಲ್. ಓಕೆ, ಕಂಗ್ರ್ಯಾಚುಲೇಷನ್ಸ್, ಇಲ್ಲಿವರೆಗೂ ನೀವು ಬಂದಿದ್ದೀರಾ, ಇಲ್ಲಿ ತನಕ ಸ್ಟೆಪ್ ತಗೊಂಡಿದ್ದೀರಾ, ಆಕ್ಷನ್ ತಗೊಂಡಿದ್ದೀರಾ. ಸೊ ಇನ್ನು ಮುಂದೆನೂ ನೀವು ಒಂದು ಒಳ್ಳೆಯ ಇಂಟೆನ್ಷನ್, ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀರಾ. ಓಕೆನಾ, ಸೊ ಆ ಉದ್ದೇಶನೇ ನಿಮ್ಮನ್ನ ಮುಂದಿನ ಹಾದಿಗೆ ಕರ್ಕೊಂಡು ಹೋಗುತ್ತೆ, ಅಂದ್ರೆ ನಿಮ್ಗೆ ದಾರಿಯನ್ನ ತೋರಿಸ್ತಾ ಹೋಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು. ಅಂಡ್ ಅನ್ವಿತಾ, ಓಕೆ, ಜಾಯ್ನ್ ಆಗಿದ್ದೀರಲ್ವಾ. ಓಕೆ, ಸ್ನೇಹ, ಅನ್ವಿತಾ, ಶ್ರುತಿ, ಸೌಮ್ಯ, ಓಕೆ, ಫೈನ್. ಎಸ್, ಇಲ್ಲಿ ನಾನು ಈ ಕ್ಲಾಸಸ್ ಅಲ್ಲಿ ಮಂತ್ರ ಚಾಂಟಿಂಗ್ಸ್ ಮಾಡಿಸ್ತೀವಿ, ರೈಟ್. ದಿಸ್ ಇಸ್ ಹೌ ವಿ ಇನ್ಕ್ರೀಸ್ ಅವರ್ ಇಂಟರ್ನಲ್ ಎನರ್ಜಿ, ಆಯ್ತಾ. ಮಂತ್ರಗಳನ್ನ ಪಠನೆ ಮಾಡ್ತೀವಿ. ಅಫ್ಕೋರ್ಸ್ ನಿನ್ನೆ ಗ್ರಹಣ ಕೂಡ ಆಗಿತ್ತು. ಸೊ ಆಫ್ಟರ್ ದ ದಿಸ್ ಒನ್, ಆಯ್ತಾ, ಎಲ್ಲ ಸೋಲಾರ್ ಸಿಸ್ಟಮ್ ನಲ್ಲಿ ಕೆಲವೊಂದು ಚೇಂಜಸ್ ಆಗುವಂತಹ ಸಮಯ, ಅದು ನಮ್ಮ ಲೈಫ್ ಅಲ್ಲೂ ಕೂಡ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಅಲ್ಲಿರೋದು ಕೂಡ ಅದೇ ಪಂಚಭೂತಗಳು, ನಾವು ಕೂಡ ಅದೇ ಪಂಚಭೂತಗಳಿಂದ ಮೇಡಪ್ ಆಗಿರೋದು ಅಲ್ವಾ. ಸೊ ನಮ್ಮ ಮಗುವಿನ ದೇಹ ಕೂಡ ಪಂಚಭೂತಗಳಿಂದನೇ ಮಾಡಲ್ಪಟ್ಟಿದೆ. ಸೊ ಅದಕ್ಕೋಸ್ಕರನೇ ನಾವು ಅದೆಲ್ಲದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದ್ರ ಮೇಲೆ ಹೇಗ್ ವರ್ಕ್ ಮಾಡೋದು, ಆಯ್ತಾ. ಸೊ ಅದರಿಂದ ಎಲ್ಲಾ ಅಕಸ್ಮಾತ್ ಏನಾದ್ರೂ ಕೆಟ್ಟ ನೆಗೆಟಿವ್ ವೈಬ್ರೇಷನ್ಸ್ ಏನಾದ್ರೂ ನಮ್ಮಲ್ಲಿ ಬಂದು ನಿಂತಿದ್ರೆ, ರೈಟ್, ನಮ್ಮ ಸುತ್ತಮುತ್ತ ಏನಾದ್ರೂ ಕೆಟ್ಟ ವೈಬ್ರೇಷನ್ಸ್ ನ ನಾವು ಅಟ್ರಾಕ್ಟ್ ಮಾಡಿದ್ರೆ, ಅಫ್ಕೋರ್ಸ್ ಅದರಲ್ಲಿ ಎರಡೂ ಇರುತ್ತೆ, ಪಾಸಿಟಿವ್ ಅಂಡ್ ನೆಗೆಟಿವ್. ಬಟ್ ನೀವು ಯಾವ ರೀತಿ ಇರ್ತೀರೋ ಅದು ಆ ತರ ಬರುತ್ತೆ. ಓಕೆ, ನಾನು ಮುಂಚೆನೆ ಹೇಳಿದ್ದೆ, ಹೈಯರ್ ಹೈಸ್ ಲೋಯರ್ ಲೋಸ್ ಅಲ್ವಾ. ನೀವು ಒಳ್ಳೆ ಆಲೋಚನೆಗಳು ಮಾಡ್ತಾ ಇದ್ರೆ ತುಂಬಾ ಹೈ ಹೋಗುತ್ತೆ, ಆಯ್ತಾ. ಅದೇ ನಿಮ್ಗೆ ಡೌಟ್ಸ್, ಫಿಯರ್ಸ್, ಕೆಟ್ಟ ಆಲೋಚನೆಗಳು ಏನಾದ್ರು ಬರ್ತಾ ಇದ್ರೆ ಅದೇ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಷ್ಟೇ ಆಗೋದು ಗ್ರಹಣ ಟೈಮಲ್ಲಿ. ಅದಕ್ಕೆ ಅಕಸ್ಮಾತ್ ಆಗಿ ನೀವೇನಾದ್ರೂ ನೆಗೆಟಿವ್ ಆಗಿ ಯೋಚನೆ ಮಾಡಿ ಅದು ಜಾಸ್ತಿ ಆಗಿದ್ರೆ ಅದನ್ನ ಹೋಗ್ಸುವಂತಹ ಕೆಲಸ ಮಾಡೋದು ನಮ್ಮ ವೈಬ್ರೇಷನ್ಸ್. ಹೇಗೆ ನಾವು ವೈಬ್ರೇಷನ್ ಮೇಲೆ ವರ್ಕ್ ಮಾಡೋದು ಅಂತಂದ್ರೆ, ಮಂತ್ರಗಳನ್ನ ಪಠನೆ ಮಾಡೋದಾಗಿರ್ಬಹುದು, ಅಥವಾ ನಾವು ಮೆಡಿಟೇಷನ್ ಮಾಡೋದು, ಧ್ಯಾನವನ್ನ ಮಾಡೋದಾಗಿರಬಹುದು, ಮತ್ತೆ ಈ ರೀತಿ ಒಳ್ಳೆ ಒಳ್ಳೆ ಮಾತುಗಳನ್ನ ಒಳ್ಳೆ ಜನರ ಜೊತೆ ಆಡುವಂತದ್ದಾಗಿರ್ಬೋದು. ಈ ರೀತಿ ನಾವು ನಮ್ಮ ಫ್ರೀಕ್ವೆನ್ಸೀಸ್ ನ ಹೈ ಮಾಡ್ಕೋತೀವಿ. ಸೊ ದಟ್ ನಮ್ಗೆ ಏನೇ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದೆಲ್ಲ ಬರೋದಿಲ್ಲ, ಆಯ್ತಾ, ಅದೆಲ್ಲ ಹೋಗ್ಬೇಕು. ಸೊ ಇವಾಗ ನಾವು
ಮೆಡಿಟೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ನೋ, ವಿಲ್ ಸ್ಟಾರ್ಟ್ ವಿತ್ ಓಂ ಚಾಂಟಿಂಗ್. ಯಾವಾಗ್ಲೂ ನಾನು ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ಓಂ ಮಂತ್ರವನ್ನ ಹೇಳುವಾಗ ನಾವು ಎಲ್ಲಾ ಚಕ್ರಗಳ ಮೇಲೆ ವೈಬ್ರೇಷನ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಅಂದ್ರೆ 7 ಚಕ್ರಗಳಿದೆ ನಮ್ಗೆ ನಮ್ಮ ಬಾಡಿಲಿ. ಸೊ ಅದನ್ನ ಒಂದು ಚಾರ್ಟ್ ರೀತಿಯಲ್ಲಿ ನಾನು ಹೇಳ್ತೀನಿ. ನನ್ನ ಸ್ಕ್ರೀನ್ ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ. ಒಂದು ಪೇಜ್ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಸುಮ್ನೆ ಒಂದು ರಫ್ ಐಡಿಯಾ ಕೊಡೋದಕ್ಕೆ ಇದು. ನಮ್ಮ ಚಕ್ರಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು, ಕೆಲವೊಬ್ಬರಿಗೆ ಚಕ್ರಗಳ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಜಸ್ಟ್ ನಾವು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಆಯ್ತಾ? ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ ರೂಟ್ ಚಕ್ರ, ಸ್ಯಾಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ ಅಂಡ್ ಕ್ರೌನ್ ಚಕ್ರ. ಓಕೆ, ಸೊ ನಾವು ಒಂದು ಸಾರಿ ಓಂ ಅಂತ ಹೇಳುವಾಗ ಈ ಎಲ್ಲಾ ಚಕ್ರಗಳ ವೈಬ್ರೇಷನ್ಸ್ ಮೇಲೆ ನಾವು ವರ್ಕ್ ಮಾಡ್ತೇವೆ. ಓಕೆ, ಅದರಲ್ಲೂ ನಮಗೆ ಬೇಕಾಗಿರೋದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಯಾಕ್ರಲ್ ಚಕ್ರ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಯಾಕಂದ್ರೆ ಇದು ವಾಟರ್ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮ್ಮ ದೇಹದ ವಾಟರ್ ಎಲಿಮೆಂಟ್ ನ ರೆಗ್ಯುಲೇಟ್ ಮಾಡೋದು ಕೂಡ ಇದೆ. ಮತ್ತೆ ಮಗುವಿನ ದೇಹದ ಸುತ್ತ ಇರುವಂತಹ ವಾಟರ್ ಕಂಟೆಂಟ್ ಅದನ್ನ ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಯಾವುದು? ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಈ ಸ್ವಾದಿಷ್ಠಾನ ಚಕ್ರದ ಮೇಲೆ ಯಾವ ರೀತಿ ವರ್ಕ್ ಮಾಡೋದು, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಸೊ ನಮ್ಮ ಮಗುವಿನ ಸುತ್ತ ಇರುವಂತಹ ನೀರಿನ ಅಂಶ ಹೇಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅದನ್ನ ನಾವು ಹೇಗೆ ರೆಗ್ಯುಲೇಟ್ ಮಾಡೋದು, ಮತ್ತೆ ನಮ್ಮ ಮಗುವಿನ ಸುತ್ತ ಇರುವಂತಹ ವೈಬ್ರೇಷನ್ಸ್, ಆಯ್ತಾ, ಸೊ ತರಂಗಸ್ಥಾಯಿ, ಅದರ ಆರ, ಅದರ ಮೇಲೆ ಹೇಗೆ ವರ್ಕ್ ಮಾಡೋದು, ರೈಟ್, ಅದನ್ನೆಲ್ಲ ನಾವು ಸ್ಯಾಕ್ರಲ್ ಚಕ್ರ ಮೇಲೆ ವರ್ಕ್ ಮಾಡೋದ್ರಿಂದ ಮಾಡ್ತೀವಿ. ಓಕೆ, ಸ್ವಾದಿಷ್ಠಾನ ಚಕ್ರ. ಸೊ ಈ ರೀತಿ ಚಕ್ರಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋದಾಗ ನಾವೇನ್ ಮಾಡ್ತೀವಿ, ನಮ್ಮ ಇಡೀ ದೇಹದ ಪ್ರಾಣಶಕ್ತಿ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಪ್ರಾಣಶಕ್ತಿ ಚೆನ್ನಾಗಿ ಇಡೀ ದೇಹದಲ್ಲಿ ಫ್ಲೋ ಆದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಫ್ಲೋ ಆಗುತ್ತೆ. ಅವಾಗ ನಮ್ಮ ಇಡೀ ದೇಹಕ್ಕೆ ಶಕ್ತಿ ಬರುತ್ತೆ. ನಾವು ಶಕ್ತಿಯುತವಾಗಿದ್ದಾಗ ನಮ್ಮ ಮಗುವಿಗೆ ನಾವು ಶಕ್ತಿ ಕಳ್ಸೋಕೆ ಈಸಿ ಆಗತ್ತೆ. ಆಯ್ತಾ? ಸೊ ಮಗುವಿನ ಕಡೆಗೂ ಕೂಡ ತುಂಬಾ ಚೆನ್ನಾಗಿ ರಕ್ತ ಸಂಚಲನ ಆಗುತ್ತೆ. ಅದೇ ರೀತಿ ನಿಮ್ಮ ಥಾಟ್ಸ್, ಯಾವಾಗ ನಿಮ್ಮ ಆಲೋಚನೆಗಳು ಸರಿಯಾಗಿರುತ್ತೋ, ಅದೆಷ್ಟು ಪಾಸಿಟಿವ್ ಆಗಿರುತ್ತೋ, ನಿಮ್ಮ ಮಗುವಿನ ಕಡೆಗೆ ನೀವು ಅಷ್ಟೇ ಪಾಸಿಟಿವ್ ಆಲೋಚನೆಗಳು, ಚಿಂತನೆಗಳನ್ನ ಕಳಿಸ್ತೀರಾ. ಓಕೆ, ಯಾವಾಗ್ಲೂ ಚಿಂತೆ ಮಾಡ್ಬೇಡಿ. ಎಷ್ಟೋ ಜನ ಹೇಳ್ತೀರಾ ನಂಗೆ ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ. ಸೊ ಚಿಂತೆ ಮಾಡ್ಬೇಡಿ, ಚಿಂತನೆ ಮಾಡಿ. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಯಾಕೆ ಭಯ ಆಗ್ತಿದೆ, ಅದಕ್ಕೆ ಸೊಲ್ಯೂಷನ್ ಏನು, ಆಯ್ತಾ? ಸೊ ಯಾವಾಗ್ಲೂ ಸೊಲ್ಯೂಷನ್ ಕಡೆ ಜಾಸ್ತಿ ಗಮನವನ್ನ ಕೊಡಿ. ಓಕೆನಾ? ಎಸ್. ಓಕೆ, ಇದೆಲ್ಲಾ ಚಕ್ರಗಳು ಒಂದೇ ಸಾರಿ ಬ್ಯಾಲೆನ್ಸ್ ಆಗುವಂತಹದ್ದು ನಾವು ಓಂ ಮಂತ್ರವನ್ನ ಪಠಣೆ ಮಾಡಿದಾಗ. ಓ ಎಂ ಓಂ ಆಗಿರಬಹುದು, ಅಥವಾ ಎ ಯು ಎಂ, ಅಕಾರ, ಓಕಾರ, ಮಾಕಾರ, ಎಲ್ಲದು ಒಂದೇ ಸರಿ ಹೇಳ್ತೀವಿ. ಓಕೆ, ಸೊ ಈ ರೀತಿ ಓಂ ಮಂತ್ರವನ್ನ ಹೇಳೋದ್ರಿಂದ ನೀವು ನಿಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿನ ಬ್ಯಾಲೆನ್ಸ್ ಮಾಡ್ತೀರಿ. ಓಕೆನಾ? ಸೊ ಫಸ್ಟ್ ಹೇಳುವಾಗ ಆಯ್ತಾ, ಅಕಾರ ಹೇಳುವಾಗ ಈ ಕೆಳಗಡೆ ಇರುವ 3 ಚಕ್ರ, ಇಲ್ಲಿ ಮಧ್ಯ ಹಾರ್ಟ್ ಚಕ್ರ, ನೀವು ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡ್ರೆ ಗೊತ್ತಾಗುತ್ತೆ, ಅದೇ ಹಾರ್ಟ್ ಚಕ್ರ. ಆಯ್ತಾ? ಸೆಂಟರ್ ಆಫ್ ಯುವರ್ ಹಾರ್ಟ್. ಸೊ ಅದರಿಂದ ಕೆಳಗಡೆ 3 ಚಕ್ರ ಇದೆ, ಮೇಲ್ಗಡೆ 3 ಚಕ್ರ ಇದೆ. ಆಯ್ತಾ? 7 ಚಕ್ರಾಸ್, 7 ಕಲರ್ಸ್. ಓಕೆ, ಅದೇ ರೇನ್ಬೋ ಕಲರ್ಸ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಓಕೆ, ವೆರಿ ಈಸಿ ಟು ರಿಮೆಂಬರ್. ಓಕೆ, ಸೊ ಯಾವ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅನ್ಸುತ್ತೋ ನೀವು ಆ ಚಕ್ರದ ಕಲರ್ಸ್ ಮೇಲೆ ವರ್ಕ್ ಮಾಡ್ಬೋದು. ತುಂಬಾ ಟೆಕ್ನಿಕ್ಸ್ ಇದೆ, ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ, ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಓಂ ಅಂತ ಹೇಳುವಾಗ ಇಲ್ಲಿಂದ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಕೆಳಗಡೆಯಿಂದ, ನಾವು ಕುತ್ಕೊಳ್ಳುವಂತಹ ಜಾಗದಿಂದ. ಓಕೆ, ನಾವು ಕೂರ್ತಿರುವಂತಹ ಜಾಗ ರೂಟ್ ಚಕ್ರ, ಆಮೇಲೆ ಸ್ಯಾಕ್ರಲ್ ಚಕ್ರಕ್ಕೆ ಬರುತ್ತೆ. ಅಂದ್ರೆ ನಮ್ಮ ನಾಭಿಯಿಂದ 2 ಇಂಚ್ ಕೆಳಗಡೆ ಒಂದಿಷ್ಟು ಗ್ಯಾಪ್ ಬಿಟ್ರೆ, ಇಲ್ಲಿ ಹೊಕ್ಕಳದ ನಾಭಿ ಇಲ್ಲಿದೆ ಅಂತಂದ್ರೆ ಇಲ್ಲಿಂದ 2 ಇಂಚ್ ಕೆಳಗಡೆ ಕರೆಕ್ಟ್ ಆಗಿ ನಮ್ಗೆ ಸ್ವಾದಿಷ್ಠಾನ ಚಕ್ರ ಇರುತ್ತೆ. ಓಕೆ, ಅದೇ ರೀತಿ ಹೊಕ್ಕಳದಿಂದ 2 ಇಂಚ್ ಮೇಲ್ಗಡೆ, ಇಷ್ಟು ಒಂದ್ 4 ಬೆರಳು ಮೇಲ್ಗಡೆ ಬಂದ್ರೆ ನಮ್ಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಯೆಲ್ಲೋ ಕಲರ್, ಇದು ಸಿಗುತ್ತೆ. ಅದೇ ರೀತಿ ನಿಮ್ಮ ಎದೆ ಮೇಲೆ ಸೆಂಟರ್ ಆಫ್ ಯರ್ ಹಾರ್ಟ್ ಕೈ ಇಟ್ಕೊಂಡ್ರೆ ಹಾರ್ಟ್ ಚಕ್ರ,
ಆಮೇಲೆ ಇಲ್ಲಿ ಥ್ರೋಟ್ ಚಕ್ರ, ಇಲ್ಲಿ ಥರ್ಡ್ ಐ ಚಕ್ರ, ಇಲ್ಲಿ ಕ್ರೌನ್ ಚಕ್ರ. ಆಯ್ತಾ? ಸೊ ಊಕಾರ ಹೇಳುವಾಗ ನಮ್ಗೆ ಹಾರ್ಟ್ ಅಲ್ಲಿ ವೈಬ್ರೇಟ್ ಆಗುತ್ತೆ. ಓಕೆ. ಅಂಡ್ ಇಲ್ಲೂ ಕೂಡ ಥ್ರೋಟ್ ಚಕ್ರ ಸೈಮಲ್ಟೇನಿಯಸ್ಲಿ. ಅಂಡ್ ದೆನ್ ಹೇಳುವಾಗ ಮೇಲೆ ಜಾಸ್ತಿ ವರ್ಕ್ ಆಗುತ್ತೆ, ಇಲ್ಲಿ ಮುಖದಲ್ಲಿ ವೈಬ್ರೇಷನ್ಸ್ ಬರುತ್ತೆ. ಸೊ ಒಂದು ಸರಿ ಓಂ ಹೇಳುವಾಗ ನೀವು ಅಷ್ಟನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು. ಆಯ್ತಾ? ಸೊ ಯಾವಾಗ ನೀವು ಅಬ್ಸರ್ವ್ ಮಾಡ್ತೀರಾ, ಫೋಕಸ್ಡ್ ಆಗಿರ್ತೀರೋ, ಅವಾಗ ನಿಮಗೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಸುಮ್ಮನೆ ಓಂ ಮಂತ್ರ ಹೇಳಿ ಅಂದ ತಕ್ಷಣ ಓಂ 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 ಅಲ್ಲ. ಓಕೆ. ಪ್ರತಿ ಸರಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಪ್ರೆಗ್ನೆನ್ಸಿಲಿ ಇದು ಒಂದು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಬ್ರೆತ್ ನ ಹೋಲ್ಡ್ ಮಾಡಬಾರ್ದು. ಅಂದ್ರೆ ನಿಮ್ಮ ಉಸಿರನ್ನ ಹಿಡಿದಿಟ್ಕೋಬಾರ್ದು ಯಾವಾಗ್ಲೂ. ಆಯ್ತಾ? 1 ಸೆಕೆಂಡ್ ಈಸ್ ಓಕೆ, 2 ಸೆಕೆಂಡ್ 3 ಸೆಕೆಂಡ್ ಎಲ್ಲ ಬೇಡ. ಓಕೆ. ಅದಕ್ಕೆ ನಾವು ಹೋಲ್ಡಿಂಗ್ ಬ್ರೆತ್ ಇಸ್ ನಾಟ್ ಅಲೌಡ್. ನಾವು ಹೋಲ್ಡ್ ಮಾಡ್ಸಲ್ಲ ಯಾವಾಗ್ಲೂ. ಇನ್ಹೇಲ್ ಅಂಡ್ ಎಕ್ಸೇಲ್ ಅಷ್ಟೇನೆ. ಆಯ್ತಾ? ಅಲ್ಲಿ ಹೋಗ್ತೀರಾ, ಆಮೇಲೆ ಮತ್ತೆ ಬರ್ತೀರಾ. ಓಕೆ. 1 ಸೆಕೆಂಡ್ ಇಸ್ ಓಕೆ, ನೆಗ್ಲಿಜಿಬಲ್, ಬಟ್ ಜಾಸ್ತಿ ಬೇಡ. ಓಕೆ. ಕೆಲವೊಬ್ರು ಈವನ್ ಅದನ್ನು ಕೂಡ ನೀವು ರೆಡ್ಯೂಸ್ ಮಾಡೋದಾದ್ರೆ ಇನ್ನ ಒಳ್ಳೇದು. ಓಕೆ. ಸೊ ಅದನ್ನ ನೀವು ಎಷ್ಟಾಗುತ್ತೋ ಅಷ್ಟು ಮಾಡಿ. ನಾನು ಓಂ ಅಂತ ಜಾಸ್ತಿ ಹೊತ್ತು ಹೇಳ್ತೀನಿ ಅಂತ ನೀವು ಆ ತರನೇ ಹೇಳ್ಬೇಕಂತಿಲ್ಲ. ಆಸ್ ಪರ್ ಯೋರ್ ಕೆಪಾಸಿಟಿ ನೀವು ಮಾಡ್ಬೇಕು. ಓಕೆನಾ? ಸೊ ಅದೇ ರೀತಿ ನಾವು ಬೇರೆ ಬೇರೆ ಮಂತ್ರಗಳನ್ನ ಹೇಳಿದಾಗ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ವೈಬ್ರೇಷನ್ಸ್ ಇರುತ್ತೆ. ಓಕೆ. ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, ನಿಮ್ಮ ಡೌಟ್ಸ್ ಇರ್ಬೋದು, ಫಿಯರ್ಸ್ ಇರ್ಬೋದು, ಎಲ್ಲ ಚೇಂಜ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ವರ್ಡ್ಸ್ ನ ಚೇಂಜ್ ಮಾಡಿ. ನೀವು ಆಡೋ ಮಾತುಗಳು. ಆಯ್ತಾ? ಸೊ ಬರೀ ಆಡೋ ಮಾತು ಮಾತ್ರ ಅಲ್ಲ, ತಲೆ ಒಳಗೂ ಎಷ್ಟೊಂದು ಓಡ್ತಾ ಇರುತ್ತೆ ಅಲ್ವಾ? ಸೊ ಅದನ್ನ ಚೇಂಜ್ ಮಾಡ್ಬೇಕು. ಸೊ ಹೇಗೆ ಮಾಡೋದು? ಈ ರೀತಿ ಮಂತ್ರಗಳನ್ನ ಪಠಣೆ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ, ನಿಮ್ಮ ತಲೆ ಒಳಗಿರುವಂತಹ ಎಷ್ಟೋ ವರ್ಡ್ಸ್, ನೆಗೆಟಿವ್ ವರ್ಡ್ಸ್ ರಿಪ್ಲೇಸ್ ಆಗುತ್ತೆ. ಆಯ್ತಾ? ಇದು ಗ್ರಾಜುಯಲಿ ಆಗುವಂತಹ ಪ್ರಾಸೆಸ್. ಒಂದೇ ಸರಿ ಒಂದಿನ ಹೇಳ್ಬಿಟ್ಟೆ ನನಗೆ ಮುಗೀತು ಅದಲ್ಲ. ಆಯ್ತಾ? ಸೊ ಎಷ್ಟೋ ಜನ ಲಲಿತಾ ಸಹಸ್ರನಾಮ ಹೇಳ್ತಾರೆ ಪ್ರೆಗ್ನೆನ್ಸಿಲ್, ವೆರಿ ಗುಡ್, ತುಂಬಾ ಒಳ್ಳೇದು. ಲಲಿತಾ ಸಹಸ್ರನಾಮ ಆಗಿರಬಹುದು, ರಾಮ ರಕ್ಷಾ ಸ್ತೋತ್ರ ಆಗಿರಬಹುದು, ಆಯ್ತಾ, ಹನುಮಾನ್ ಚಾಲಿಸ ಆಗಿರಬಹುದು. ಹೇಳಕ್ಕಾಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ, ಇಲ್ಲ ಪ್ಲೇ ಮಾಡಿ. ರೈಟ್? ಬ್ಯಾಕ್ ಗ್ರೌಂಡ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ, ನೀವು ಅದೇ ವೈಬ್ರೇಷನ್ಸ್ ನ ಅನುಭವಿಸ್ತೀರ. ಗಾಯತ್ರಿ ಮಂತ್ರ ಬೆಸ್ಟ್. ಆಯ್ತಾ? ಆಮೇಲೆ ಇನ್ನೂ ಕೆಲವೊಂದು ಎಷ್ಟೋ ಮಂತ್ರಗಳನ್ನ ನಾನು ಹೇಳ್ತೀನಿ, ಯಾವ್ಯಾವ್ದು ಟೈಮಲ್ಲಿ ನೀವು ಕೇಳಬಹುದು ಅದೆಲ್ಲಾನು. ಸೊ ಇವಾಗ ನಾವು ಬಂದ್ಬಿಟ್ಟು ಆ ಓಂ ಮಂತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ. ಅಂಡ್ ದೆನ್ ಮೆಡಿಟೇಷನ್ ಎಲ್ಲರೂ ಅಷ್ಟೇನೆ ತುಂಬಾ ಒಳ್ಳೆಯದು. ಮೆಡಿಟೇಷನ್ ಮಾಡುವಾಗ ನಿಮ್ಮ ಮೈಂಡ್ ಒಂದು ಒಳ್ಳೆಯ ಥಾಟ್ಗೆ ಅಲೈನ್ ಆಗಿರುತ್ತೆ, ಫೋಕಸ್ಡ್ ಆಗಿರುತ್ತೆ. ಯಾವಾಗ ನಿಮ್ಮ ಮೈಂಡ್ ಒಂದು ಒಳ್ಳೆಯ ಥಾಟ್ಗೆ ಅಲೈನ್ ಆಗಿ ಫೋಕಸ್ಡ್ ಆಗಿರುತ್ತೋ, ಆವಾಗ ನಿಮ್ಮ ಇಂಟರ್ನಲ್ ಎನರ್ಜಿ, ಆಂತರಿಕ ವೈಬ್ರೇಷನ್ಸ್, ತರಂಗಗಳು ಅದೆಲ್ಲಾನು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಯಾಕೆ ಅದಾಗ್ಬೇಕು? ಯಾವಾಗ ನೀವು ಒಳಗಡೆಯಿಂದ ಸ್ಟ್ರಾಂಗ್ ಆಗ್ತಾ ಬರ್ತೀರಾ, ಒಳಗಡೆಯಿಂದ ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಅವಾಗ ನಿಮ್ಮ ಮಗುವಿನ ಎನರ್ಜಿ ಜಾಸ್ತಿ ಆಗುತ್ತೆ, ನಿಮ್ಮ ಮಗುವಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾರಿ. ಓಕೆ. ಸರಿ. ಆ ಇವಾಗ ವಿಲ್ ಡೂ ದ ಇಂಪ್ಲಿಮೆಂಟೇಶನ್. ಬರೀ ಥಿಯರಿ ಮಾತ್ರ ಅಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕು. ಅದು ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಓಕೆ. ಗೊತ್ತಾಯ್ತಲ್ಲ? ಅಟ್ಲೀಸ್ಟ್ ನಿಮ್ಗೆ ಅದ್ರ ಪೊಸಿಷನ್ಸ್ ಗೊತ್ತಾದ್ರೆ ಸಾಕು. ಚಕ್ರಗಳು ಅಂತಂದ್ರೆ ಎನರ್ಜಿ ಸೆಂಟರ್ಸ್. ಆಯ್ತಾ? ಶಕ್ತಿ ಪುಂಜಗಳು. ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ. ಅದ್ರಲ್ಲಿ ಅವೆಲ್ಲದನ್ನ ಕನೆಕ್ಟ್ ಮಾಡುವಂತಹ ಎಷ್ಟೋ ಒಂದು ಪಾಯಿಂಟ್ಸ್. ಆಯ್ತಾ? ಸೊ ಈ 5 ಬೆರಳು ಇಲ್ಲಿ ಸೇರಿದೆ ಅಂತಂದ್ರೆ ದಿಸ್ ಇಸ್ ಒನ್ ಎನರ್ಜಿ ಸೆಂಟರ್. ಸೊ ಅದೇ ರೀತಿ ಎಷ್ಟೋ ನಾಡಿಗಳು, 72,000 ನಾಡಿಗಳು ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಸೇರುತ್ತೆ. ಅದಕ್ಕೆ ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಅಲ್ಲಿಂದ ಎನರ್ಜಿ ಫ್ಲೋ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಈಸಿ ಆಗುತ್ತೆ. ಓಕೆ. ಎಸ್. ಇವಾಗ ನೇರವಾಗಿ ಕುತ್ಕೊಳ್ಳಿ, ನಿಧಾನವಾಗಿ ಕಣ್ಮುಚ್ಚಿ, ರಿಲ್ಯಾಕ್ಸ್. ನಿಮ್ಮ ಉಸಿರು ಹಾಗೆ ಸೆಟಲ್ ಆಗಲಿ. ನಿಮ್ಮ ಉಸಿರಾಟವನ್ನ ಗಮನಿಸಿ. ಈಗ ನೀವು ಪ್ರತಿಯೊಬ್ಬರು
ನಿಮ್ಮ ಆಲೋಚನೆಗಳನ್ನ ಗಮನಿಸಿ. ಯಾವ ರೀತಿಯ ಆಲೋಚನೆಗಳು ನಿಮಗೆ ಬರ್ತಾ ಇದೆ? ಕೆಲವೊಬ್ರು ಅರ್ಲಿ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆನ್ಸಿಯ ಮೊದಲನೆಯ ಹಂತದಲ್ಲಿದ್ದೀರಾ, ಅವರು ಕೂಡ ನಿಮ್ಮ ಆಲೋಚನೆಗಳು ಯಾವ ರೀತಿ ಬರ್ತಾ ಇದೆ? ನಿಮಗೆ ಯಾವ ಯಾವ ವಿಷಯದ ಮೇಲೆ ನಿಮ್ಮ ಗಮನ ಹರಿತಾ ಇದೆ? ಅದೆಲ್ಲದನ್ನ ಹಾಗೆ ಗಮನಿಸಿ. ಬಿಕಮ್ ಅವೇರ್ ಆಫ್ ಯೋರ್ ಥಾಟ್ಸ್. ನಿಮ್ಮ ಆಲೋಚನೆಗಳು ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಬಿ ಕಾನ್ಶಿಯಸ್. ಈಗ ನಿಮ್ಮ ಗಮನವನ್ನ ಆಲೋಚನೆಗಳಿಂದ ನಿಮ್ಮ ಉಸಿರಿನ ಕಡೆಗೆ ತಗೊಂಡು ಬರ್ತಾ ಇದೆ. ಈಗಲೂ ನಿಮ್ಮ ಆಲೋಚನೆಗಳು ಮಧ್ಯ ಮಧ್ಯ ಬರುತ್ತೆ, ಅದನ್ನೆಲ್ಲ ಹಾಗೆ ಕಳಿಸಿ. ಅಂದ್ರೆ ಅಲ್ಲಿಂದ ನಿಮ್ಮ ಗಮನವನ್ನು ತಗೊಂಡು ಮತ್ತೆ ನಿಮ್ಮ ಉಸಿರಿನ ಕಡೆಗೆ ನಿಮ್ಮ ಗಮನವನ್ನ ಹರಿಸ್ಬೇಕು. ಹೇಳೋದಕ್ಕೆ ತುಂಬಾ ಈಸಿ, ಆದ್ರೆ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ. ಜಾಗೃತವಾಗಿ ನೀವು ಇದನ್ನ ಮಾಡ್ಬೇಕು, ಮತ್ತೆ ಉಸಿರಿನ ಕಡೆಗೆ ಗಮನವನ್ನ ತರಬೇಕು. 1 ನಿಮಿಷ ಸಂಪೂರ್ಣವಾಗಿ ನಿಮ್ಮ ಉಸಿರನ್ನ ಗಮನಿಸಿ. ಹಾಗೆ ನಿಮ್ಮ ಉಸಿರಿನ ಕಡೆಗೆ ನಿಮ್ಮ ಗಮನವನ್ನ ಹರಿಸಿ. ನಿಮ್ಮ ಉಸಿರು ನಿಧಾನವಾಗಿ ನಿಮ್ಮ ದೇಹದ ಒಳಗೆ ಹೋಗ್ತಾ ಇರೋದು, ತಣ್ಣನೆಯ ಉಸಿರು ನಿಮ್ಮ ದೇಹವನ್ನ ಪ್ರವೇಶ ಮಾಡ್ತಾ ಇರೋದು. ಆ ಒಂದು ತಣ್ಣನೆಯ ಉಸಿರು ಎಲ್ಲಿಯವರೆಗೆ ತಲುಪ್ತಾ ಇದೆ? ಒಂದು ಬಾರಿ ನಿಮ್ಮ ಉಸಿರನ್ನ ಒಳಗೆ ತೆಗೆದುಕೊಂಡಾಗ ಎಲ್ಲಿಯವರೆಗೆ ಅದು ತಲುಪ್ತಾ ಇದೆ? ನಿಮ್ಮ ಉಸಿರು ಆಚೆ ಬರುವಾಗ ಬೆಚ್ಚನೆಯ ಗಾಳಿ ಬರ್ತಾ ಇದೆ. ಎರಡೂ ಮೂಗಿನ ಹೊಳ್ಳೆಯಲ್ಲಿ ನೀವು ತಣ್ಣನೆಯ ಗಾಳಿ, ಬೆಚ್ಚನೆಯ ಗಾಳಿಯನ್ನ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯನ್ನ ನಿಮ್ಮ ಎದೆಯ ಮೇಲೆ ಇಟ್ಕೊಳ್ಳಿ. ನಿಮ್ಮ ಎಡಗೈಯನ್ನ ನಿಮ್ಮ ಹೊಕ್ಕುಳದಿಂದ ಸ್ವಲ್ಪ ಕೆಳಗಡೆ ಅಂದ್ರೆ ಸ್ವಾದಿಷ್ಟಾನ ಚಕ್ರದ ಬಳಿ ಇಟ್ಕೊಳ್ಳಿ, ಕಿಬ್ಬೊಟ್ಟೆಯ ಭಾಗ. ರಿಲ್ಯಾಕ್ಸ್. ಈಗ ಗಮನಿಸಿ, ನಿಮ್ಮ ಉಸಿರು ಎಲ್ಲಿಯವರೆಗೆ ತಲುಪ್ತಾ ಇದೆ? ಎದೆಯವರೆಗೂ ತಲುಪ್ತಾ ಇದೆಯಾ, ಅಥವಾ ನಿಮ್ಮ ಉಸಿರು ಹೊಟ್ಟೆಯವರೆಗೆ ತಲುಪ್ತಾ ಇದೆಯಾ? ಹಾಗೆ ಗಮನಿಸಿ. ರಿಲ್ಯಾಕ್ಸ್. ಈಗ ನಾವು ಒಂದು ಬ್ರೆತ್ ವರ್ಕ್ ಮಾಡೋಣ. ಉಸಿರಾಟದ ಮೇಲೆ ವರ್ಕ್ ಮಾಡೋಣ. ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ. ನಿಮ್ಮ ಎದೆಯ ಭಾಗ ಮುಂದೆ ಹೋಗ್ತಾ ಇದೆ. ನಿಮ್ಮ ಹೊಟ್ಟೆಯವರೆಗೆ ಉಸಿರನ್ನ ತಲುಪ್ಸಕ್ಕೆ ಟ್ರೈ ಮಾಡಿ. ಡೋಂಟ್ ಟ್ರೈ ಟು ಪುಷ್. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ನಿಮ್ಮ ಹೊಟ್ಟೆಯವರೆಗೆ ನಿಮ್ಮ ಉಸಿರು ತಲುಪ್ತಾ ಇದೆ. ನಿಮ್ಮ ಹೊಟ್ಟೆಯ ಭಾಗ ಮುಂದೆ ಹೋಗ್ತಾ ಇದೆ. ಅದೇ ರೀತಿ ನಿಮ್ಮ ಹೊಟ್ಟೆಯ ಭಾಗ ನಿಧಾನವಾಗಿ ಹಿಂದೆ ಬರ್ತಾ ಇದೆ. ಬ್ರೀದ್ ಔಟ್. ಹೊಟ್ಟೆಯ ಭಾಗ ಹಿಂದೆ ಬರ್ತಾ ಇದೆ. ಎದೆಯ ಭಾಗ ಹಿಂದೆ ಬರ್ತಾ ಇದೆ. ಮತ್ತೆ ಬ್ರೀದ್ ಇನ್. ಉಸಿರನ್ನ ಒಳ ತಗೊಳ್ಳಿ. ಎದೆಯ ಭಾಗ ಮುಂದೆ ಹೋಗ್ತಾ ಇದೆ. ಹೊಟ್ಟೆಯ ಭಾಗ ಮುಂದೆ ಹೋಗ್ತಾ ಇದೆ. ಬ್ರೀದ್ ಔಟ್. ಹೊಟ್ಟೆಯ ಭಾಗ ಹಿಂದೆ ಹೋಗ್ತಾ ಇದೆ. ಎದೆಯ ಭಾಗ ಹಿಂದೆ ಹೋಗ್ತಾ ಇದೆ. ಮತ್ತೊಮ್ಮೆ ಮಾಡಿ. ಜಾಗೃತವಾಗಿ ದೀರ್ಘವಾಗಿ ಉಸಿರನ್ನ ಒಳಗಿಳ್ಕೊಳ್ಳಿ. ನಿಮ್ಮ ಯಾವ ದೇಹದ ಭಾಗಗಳು ಮುಂದೆ ಹಿಂದೆ ಹೋಗ್ತಾ ಇದೆ ಗಮನಿಸಿ. ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಈಗ
11 ಬಾರಿ ನಾವು ಓಂ ಮಂತ್ರವನ್ನ ಪಠಣೆ ಮಾಡೋಣ. ರಿಲ್ಯಾಕ್ಸ್. ಅದೇ ರೀತಿ ನಿಮ್ಮ ಬಲಗೈ ಎದೆಯ ಮೇಲೆ ಇರ್ಲಿ, ನಿಮ್ಮ ಎಡಗೈ ಕಿಬ್ಬೊಟ್ಟೆಯ ಭಾಗದಲ್ಲಿ ಇರ್ಲಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗಿಳ್ಕೊಂಡು ನಿಮ್ಮ ಹೊಟ್ಟೆ, ಎದೆ ಮತ್ತು ನಿಮ್ಮ ಮುಖದ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗಿಳ್ಕೊಳ್ಳಿ. ನನ್ನ ನಂತರ ನೀವು ಅಥವಾ ನನ್ನ ಜೊತೆಗೆ ನೀವು ಪಠನೆ ಮಾಡಿ. ಇನ್ಹೇಲ್. ಡೂ ಇಟ್ ಇನ್ ಯೋರ್ ಓನ್ ಪೇಸ್. ನಿಮ್ಮ ವೇಗಕ್ಕೆ ಸರಿಯಾಗಿ ನೀವು ಮಾಡ್ತಾ ಬನ್ನಿ ನಿಧಾನವಾಗಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ ಮತ್ತು ಫೀಲ್ ದ ವೈಬ್ರೇಷನ್ಸ್. ನಿಮ್ಮ ಹೊಟ್ಟೆಯಲ್ಲಿ, ಎದೆಯಲ್ಲಿ ಮತ್ತು ನಿಮ್ಮ ಮುಖದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ತರಂಗಗಳನ್ನ ಹಾಗೆ ಗಮನಿಸಿ. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ ಹಾಗೆ ಕಣ್ಣುಗಳು ಮುಚ್ಚಿರ್ಲಿ. ನಿಮ್ಮ ಮುಂದೆ ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರನ್ನ ನೆನಪು ಮಾಡ್ಕೊಳ್ತಾ ಚಾಂಟ್ ದಿಸ್. ಅದ ನಂತರ ಪಠನೆ ಮಾಡಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ. ಊರ್ವಾರುಕಮೇವ ಬಂಧನ. ಮೃತ್ಯೋರ್ಮೋಕ್ಷೇ ಯಮಾಮೃತ.
ರಿಲ್ಯಾಕ್ಸ್. ಇದು ಮಹಾಮೃತ್ಯುಂಜಯ ಮಂತ್ರ. ಯಾರಿಗೆಲ್ಲ ಭಯ, ಕೋಪ, ಯಾವುದಾದರೂ ನೆಗೆಟಿವ್ ವೈಬ್ರೇಷನ್ಸ್ ಇದ್ದರೆ, ಅಥವಾ ನೀವು ಯಾವುದಾದ್ರೂ ಕಾಯಿಲೆಗಳು, ಅಥವಾ ನೀವು ಯಾವುದಾದ್ರೂ ಕೆಲವೊಂದು ಕಂಡೀಷನ್ಸ್ ಇಂದ ಸಫರ್ ಆಗ್ತಾ ಇದ್ರೆ, ಈ ಒಂದು ಮಂತ್ರವನ್ನ ಹೇಳಬಹುದು. ಈ ಒಂದು ಮಂತ್ರದಲ್ಲಿರುವಂತಹ ತರಂಗಗಳು ನಿಮ್ಮ ದೇಹಕ್ಕೆ ಶಕ್ತಿಯನ್ನ ತುಂಬುತ್ತೆ, ಚೈತನ್ಯವನ್ನ ತುಂಬುತ್ತೆ. ಮಹಾಮೃತ್ಯುಂಜಯ ಮಂತ್ರ ನಿಮಗೆ ಧೈರ್ಯವನ್ನ ತುಂಬುತ್ತೆ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಡಿ. ಮೆಡಿಟೇಷನ್ ಪೊಸಿಷನ್ ಅಲ್ಲೇ ಕುತ್ಕೊಳ್ಳಿ. ಯಾರೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರೋ, ಅಥವಾ ಯಾರಿಗೆ ಸೊಂಟ ನೋವು ಅಥವಾ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಇದು 1 ಗಂಟೆಯ ಸೆಷನ್ ಆದ್ರಿಂದ ನೀವು ಮಲ್ಕೊಂಡು ಕೂಡ ಈ ಮೆಡಿಟೇಷನ್ ನ ಮಾಡಬಹುದು. ಟೇಕ್ ಯೋರ್ ಟೈಮ್. ಸ್ಲೋಲಿ ಲೈ ಡೌನ್ ಆನ್ ಯೋರ್ ಬೆಡ್. ನಿಧಾನವಾಗಿ ನೀವು ಮಲಗಿ ಕೂಡ ಈ ಒಂದು ಮೆಡಿಟೇಷನ್ ನ ಮಾಡಬಹುದು. ರಿಲ್ಯಾಕ್ಸ್. ನಿಧಾನವಾಗಿ ನೀವು ಮಲಗಿ ಮಾಡೋದಾದ್ರೆ ಎಡಗಡೆ ಮಗುಲಿನಲ್ಲಿ ಅಥವಾ ಬಲಗಡೆ ಸೈಡ್ ವೇಸ್. ಪ್ಲೀಸ್ ಸ್ಲೀಪ್ ಇನ್ ಯೋರ್ ಸೈಡ್ ವೇಸ್. ರಿಲ್ಯಾಕ್ಸ್. ನಿಮ್ಮ ಕಾಲು ಅಥವಾ ನಿಮ್ಮ ಸೊಂಟದ ಭಾಗಕ್ಕೆ ಸಪೋರ್ಟ್ ಆಗಿ ದಿಂಬನ್ನ ನೀವು ಸಪೋರ್ಟ್ ಆಗಿ ತಗೋಬಹುದು. ರಿಲ್ಯಾಕ್ಸ್. ಟೇಕ್ ಸಪೋರ್ಟ್ ಆಫ್ ಪಿಲೋಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ತಾ ದೀರ್ಘವಾಗಿ ಉಸಿರನ್ನ ಹೊರಗೆ ತಗೊಳ್ತಾ ಇದ್ದೀರಾ, ಮತ್ತು ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡ್ತಾ ಇದೆ. ರಿಲ್ಯಾಕ್ಸ್. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯೋರ್ ಹೋಲ್ ಬಾಡಿ. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯ ಭಾಗ, ಹಣೆಯ ಭಾಗ, 2 ಕೆನ್ನೆಗಳು, ಕಣ್ಣು, ಮೂಗು, ಬಾಯಿ, ಮೇಲ್ದೊಟ್ಟಿ, ಕೆಳದೊಟ್ಟಿ, ಹಾಗೂ ನಿಮ್ಮ ಒಸಡುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಚಿನ್, ಇಯರ್ಸ್. ನಿಮ್ಮ ಕಿವಿಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯ ಮುಂಭಾಗ ಹಾಗೂ ಹಿಂಭಾಗ, ನಿಮ್ಮ ಕುತ್ತಿಗೆಯ 2 ಬದಿಗಳು ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ರಿಲ್ಯಾಕ್ಸೇಷನ್. ನಿಮ್ಮ ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ 2 ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನೆಲುಬನ್ನ ಹಾಗೆ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನೆಲುಬು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಅಲ್ಲಿರುವಂತಹ ಲಂಗ್ಸ್, ಹಾರ್ಟ್, ಅಲ್ಲೇ ಕೆಳಗಿರುವಂತಹ ಡಯಾಫ್ರಾಮ್, ಸ್ಪ್ಲೀನ್, ಸ್ಟಮಕ್, ಲಿವರ್, ಪ್ಯಾಂಕ್ರಿಯಾಸ್, ನಿಮ್ಮ ಎಲ್ಲ ದೇಹದ ಒಳ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ ಯೋರ್ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್. ನಿಮ್ಮ ಗರ್ಭಾಶಯದ ಭಾಗ, ಯೂಟರಸ್, ರಿಲ್ಯಾಕ್ಸ್ ಆಗಲಿ. ಸಂಪೂರ್ಣವಾಗಿ ನಿಮ್ಮ ಗಮನವನ್ನ ನಿಮ್ಮ ಲೋಯರ್ ಅಬ್ಡಮನ್, ನಿಮ್ಮ ಕಿಬ್ಬೊಟ್ಟೆಯ ಭಾಗಕ್ಕೆ ತಂದು ಅಲ್ಲಿರುವಂತಹ ಯೂಟರಸ್ ದೊಡ್ಡದಾಗಿರುವುದನ್ನ ನೀವು ಮನಸಾರೆ ನಿಮ್ಮ ಒಳ ಮನಸ್ಸಿನಿಂದ ನೋಡ್ತಾ ಇದ್ದೀರಾ.
ಪ್ರತಿ ತಿಂಗಳು ಅದು ಎಷ್ಟು ಕೆಲಸವನ್ನ ಮಾಡಿ, ಎಷ್ಟು ಎಫರ್ಟ್ಸ್ ಹಾಕಿ ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ನಿಮ್ಮ ಮಗು ನಿಮ್ಮ ಗರ್ಭಾಶಯದ ಒಳಗಡೆ ಸೇಫ್ ಆಗಿದೆ. ಇಟ್ ಇಸ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್. ನಿಮ್ಮ ಮಗುವಿನ ಸುತ್ತ ಬಹಳಷ್ಟು ಪದರಗಳು, ನಿಮ್ಮ ಮಗುವಿನ ಸುತ್ತ ನೀರು, ನಿಮ್ಮ ಮಗುವಿನ ಸುತ್ತ ನಿಮ್ಮ ಪಾಸಿಟಿವ್ ಎನರ್ಜಿ, ನಿಮ್ಮ ಸುರಕ್ಷಾ ಕವಚ ನಿಮ್ಮ ಮಗುವನ್ನ ಆರೋಗ್ಯವಾಗಿ ಬೆಳೆಯುವಂತೆ ಮಾಡ್ತಾ ಇದೆ. ಆನಂದವಾಗಿ ನಿಮ್ಮ ಹೊಟ್ಟೆಯ ಒಳಗಡೆ ಸಂಪೂರ್ಣವಾಗಿ ಖುಷಿಯಾಗಿರುವಂತೆ ಮಾಡ್ತಾ ಇದೆ. ವಿಜುವಲೈಸ್ ಯುವರ್ ಬೇಬಿ ಇನ್ ಯುವರ್ ಟಮ್ಮಿ. ನಿಮ್ಮ ಹೊಟ್ಟೆಯ ಒಳಗಡೆ ನಿಮ್ಮ ಮಗುವನ್ನ ವಿಜುವಲೈಸ್ ಮಾಡಿ, ನಿಮ್ಮ ಮಗುವಿನ ಚಿತ್ರಣಗಳನ್ನ ನಿಮ್ಮ ಹೊಟ್ಟೆಯ ಒಳಗಡೆ ಫೀಲ್ ಮಾಡಿ. ಹಿಂದೆ ಆಗಿದ್ದು, ಮುಂದೆ ಆಗೋದು ಯಾವುದೂ ಚಿಂತೆ ಇಲ್ಲದೆ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಇವತ್ತು, ಇಂದಿನ ದಿನ, ಈ ಕ್ಷಣವನ್ನ, ಈ ಕ್ಷಣದ ಸಂತೋಷವನ್ನ ಹೃದಯಪೂರ್ವಕವಾಗಿ ನಿಮ್ಮ ಮನಸ್ಸಿನ ಆಳದಿಂದ ಅನುಭವಿಸ್ತಾ ಹೋಗಿ. ನಿಮ್ಮನ್ನ ಮಾತೆಯಾಗಿ ಸೆಲೆಕ್ಟ್ ಮಾಡಿಕೊಂಡಂತಹ ನಿಮ್ಮ ಮಗು, ಆ ಒಂದು ಶ್ರೇಷ್ಠವಾದ ಆತ್ಮ ನಿಮ್ಮ ಹೊಟ್ಟೆಯ ಒಳಗಡೆ ಒಂದು ದೇಹವನ್ನ ಆವರಿಸಿ, ಅಲಂಕರಿಸಿ, ಆರೋಗ್ಯವಾಗಿ ನಿಮ್ಮ ಮಗುವಿನ ದೇಹ ಬೆಳೀತಾ ಇರುವಂತೆ ಮಾಡಿದೆ. ನಿಮ್ಮ ದೇಹ ನಿಮ್ಮ ಮಗುವನ್ನ ಸಂಪೂರ್ಣವಾಗಿ ಆಲಿಂಗನ ಮಾಡಿಕೊಂಡು, ತನ್ನೊಳಗೆ ಸೇರಿಸಿಕೊಂಡು, ಒಡಗೂಡಿಸಿಕೊಂಡು, ತನ್ನ ಎಲ್ಲಾ ಭಾಗಗಳನ್ನ ಹೇಗೆ ಚೈತನ್ಯಯುತವಾಗಿ ಮಾಡುತ್ತೋ ಅದೇ ರೀತಿ ನಿಮ್ಮ ಮಗುವನ್ನು ಕೂಡ ನಿಮ್ಮ ಇಡೀ ದೇಹ ತನ್ನದೇ ಅಂತ ಭಾವಿಸಿ, ತನ್ನದೇ ದೇಹದ ಭಾಗ ಎಂದು ಸಂಪೂರ್ಣವಾಗಿ ಖುಷಿಯಾಗಿ ಆನಂದದಿಂದ ಆಲಿಂಗನವನ್ನು ಮಾಡಿಕೊಂಡು ಆರೋಗ್ಯವಾಗಿ ಬೆಳೆಸ್ತಾ ಇದೆ. ನಿಮ್ಮ ದೇಹದಲ್ಲಿರುವಂತಹ ಹೈಯೆಸ್ಟ್ ಇಂಟೆಲಿಜೆನ್ಸ್, ಒಂದು ಉತ್ಕೃಷ್ಟವಾದ ಬುದ್ಧಿಮತ್ತೆ ನಿಮ್ಮ ಇಡೀ ದೇಹವನ್ನ ಸಂಪೂರ್ಣವಾಗಿ ರೆಗ್ಯುಲೇಟ್ ಮಾಡ್ತಾ ಇರುವಂತಹ ನಿಮ್ಮ ಹೈಯೆಸ್ಟ್ ಇಂಟೆಲಿಜೆನ್ಸ್ ನಿಮ್ಮ ಮಗುವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು, ಅಪ್ಪಿಕೊಂಡು, ಸಂಪೂರ್ಣವಾಗಿ ಒಡಗೂಡಿಸಿಕೊಂಡು ಆರೋಗ್ಯವಾಗಿ ಬೆಳೆಸ್ತಾ ಇದೆ. Say thanks to your nurturing power, creating power, the power of creation. ನಿಮ್ಮನ್ನ ತಾಯಿಯಾಗಿ ಆರಿಸಿಕೊಂಡಂತಹ ನಿಮ್ಮ ಮಗುವಿಗೆ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಹೊಟ್ಟೆಯ ಮೇಲೆ ನಿಮ್ಮ ಒಂದು ಕೈಯನ್ನ ಇಡಿ. ಹಾಗೆ ನಿಮ್ಮ ಹೊಟ್ಟೆಯನ್ನ ನಿಧಾನವಾಗಿ ಸವರ್ತಾ ನಿಮ್ಮ ಮಗುವಿನ ಮೇಲೆ ನಿಮಗಿರುವ ಪ್ರೀತಿ, ಮಮತೆಯನ್ನ ಹೃದಯದ ಆಳದಿಂದ ಫೀಲ್ ಮಾಡಿ, ಹಾಗೆ ಅನುಭವ ಮಾಡ್ತಾ ಮಾಡ್ತಾ ನಿಮ್ಮ ಹೊಟ್ಟೆಯ ಮೇಲೆ ನಿಮ್ಮ ಕೈ ನಿಧಾನವಾಗಿ ಚಲಿಸ್ತಾ ಇದೆ. ನಿಮ್ಮ ಕೈ ಚಲಿಸ್ತಾ ಇರೋ ಹಾಗೆ ಹೊಟ್ಟೆಯ ಒಳಗಿಂದ ನಿಮ್ಮ ಮಗು ನಿಮ್ಮ ಕೈಯನ್ನ ಮುಟ್ಟೋಕೆ ಟಚ್ ಮಾಡ್ತಾ ಇದೆ, ಟ್ರೈ ಮಾಡ್ತಾ ಇದೆ. ನಿಮ್ಮ ಹೊಟ್ಟೆಯ ಒಳಗಿರುವಂತಹ ಮಗು ನಿಮ್ಗೆ ಹೈ-ಫೈ ಕೊಡೋದಕ್ಕೆ ನಿಮ್ಮ ಕೈಯನ್ನ ಒಳಗಿನಿಂದ ಮುಟ್ಟೋಕೆ ಟ್ರೈ ಮಾಡ್ತಾ ಇದೆ.
5 ತಿಂಗಳು ಆಗಿರುವಂತಹ ಎಷ್ಟೋ ಜನರಿಗೆ ಮೂವ್ಮೆಂಟ್ ಫೀಲ್ ಆಗ್ತಾ ಇರಬಹುದು. ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಗು ಇರೋದನ್ನ ಹಾಗೇ ಫೀಲ್ ಮಾಡಿ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಯಾವುದೇ ರೀತಿ ಹಿಂದಿನ ಭಯ ಇಲ್ಲದೆ, ಮುಂದಿನ ಜೀವನದ ಬಗ್ಗೆ ಚಿಂತೆ ಇಲ್ಲದೆ, ಈ ಕ್ಷಣ ನಿಮ್ಮ ಮಗುವಿನ ಜೊತೆ, ಆರೋಗ್ಯವಾಗಿರುವಂತಹ ನಿಮ್ಮ ಮಗುವಿನ ಜೊತೆ, ಖುಷಿಯಾಗಿರುವಂತಹ ನಿಮ್ಮ ಮಗುವಿನ ಜೊತೆ ನೀವು ಖುಷಿಯಾಗಿ, ಸಂಪೂರ್ಣವಾಗಿ, ಸಂತೋಷವಾಗಿ ಕಾಲವನ್ನ ಕಳೀತಾ ಇದ್ದೀರಾ. ತಾಯಿಯಾಗಿ ನೀವು ನಿಮ್ಮ ಮಗುವಿಗೆ ಸಂಪೂರ್ಣವಾಗಿ ನಿಮ್ಮ ಪ್ರೀತಿಯನ್ನ ಧಾರೆ ಎರಿತಾ ಇದ್ದೀರಾ. ನಿಮ್ಮ ಕೈಗಳಿಂದ ಒಂದು ರೀತಿಯಾದಂತಹ ಶಕ್ತಿ ನಿಮ್ಮ ಮಗುವಿನ ಕಡೆ ಹೋಗ್ತಾ ಇದೆ. ಇನ್ ದ ಫಾರ್ಮ್ ಆಫ್ ಲೈಟ್, ಹೀಟ್, ಟಚ್. ನೀವು ಅದನ್ನ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಕೈಗಳಿಂದ ಒಂದು ರೀತಿಯಾದಂತಹ ಬೆಳಕು, ಶಕ್ತಿ ಮತ್ತು ಉಷ್ಣತೆ ನಿಮ್ಮ ಮಗುವಿನ ಕಡೆ ತಲುಪ್ತಾ ಇದೆ. ಯೋರ್ ಬೇಬಿ ಕ್ಯಾನ್ ಫೀಲ್ ಯು, ಯೋರ್ ಟಚ್. ಈಗ ನಿಮ್ಮ ಮಗು ಸಂಪೂರ್ಣವಾಗಿ ನಿಮ್ಮ ಜೊತೆ ಇದೆ. ನೀವು ಹೇಳಿದ ಹಾಗೆ ಕೇಳುತ್ತೆ. ಈಗ ನೀವು ನಿಮ್ಮ ಸೋಲ್ ಪವರ್, ನಿಮ್ಮ ಆತ್ಮಶಕ್ತಿಯನ್ನ ಉಪಯೋಗಿಸಿಕೊಂಡು ನಿಮ್ಮ ಮಗುವಿಗೆ ಸಂಪೂರ್ಣವಾಗಿ ನಿಮ್ಮ ಆಶೀರ್ವಾದವನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಮಗುವಿನ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರೋ ಹಾಗೆ ಫೀಲ್ ಮಾಡಿ. ಒಂದು ಬಂಗಾರದ ಬಣ್ಣದ ಚೆಂಡು ಬಾಲ್ನ ಒಳಗಡೆ ನಿಮ್ಮ ಮಗು ಆರೋಗ್ಯವಾಗಿ ಬೆಳೀತಾ ಇದೆ. ಈ ಒಂದು ಬಂಗಾರದ ಬಣ್ಣದ ಚೆಂಡು ನಿಮ್ಮ ಹೊಟ್ಟೆಯ ಒಳಗಡೆ ಇದೆ. Visualize your baby, your healthy baby. ನಿಮ್ಮ ಆರೋಗ್ಯವಂತ ಮಗು ಈ ಒಂದು ರಕ್ಷಾ ಕವಚದ ಒಳಗಡೆ ಆರೋಗ್ಯವಾಗಿದೆ, ಆನಂದವಾಗಿದೆ, ಆರಾಮದಾಯಕವಾಗಿ ಮಲಗಿದೆ. ಈ ಮಗುವಿಗೆ ನೀವು ಹೃದಯ ಪೂರ್ವಕವಾಗಿ ಹಾರೈಸ್ತಾ ಇದ್ದೀರಾ. ಆಯುಷ್ಮಾನ್ ಭವ. ನಿಮ್ಮ ಒಳ ಮನಸ್ಸಿನಿಂದ ಅಥವಾ ನೀವು ಬಾಯ್ಬಿಟ್ಟು ಕೂಡ ಹೇಳ್ಬೋದು. ನಿಮ್ಮ ಮಗುವಿಗೆ ಹೇಳಿ, ಆಯುಷ್ಮಾನ್ ಭವ. ಪ್ರತಿ ಬಾರಿ ನೀವು ನಿಮ್ಮ ಮಗುವಿಗೆ ಬ್ಲೆಸ್ ಮಾಡ್ತಾ ಇರುವಾಗ, ನಿಮ್ಮ ಮಗುವಿಗೆ ಆಶೀರ್ವಾದವನ್ನ ಮಾಡ್ತಾ ಇರುವಾಗ ಈ ಒಂದು ರಕ್ಷಾ ಕವಚ ಗಟ್ಟಿ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಮಗುನ ಸಂಪೂರ್ಣವಾಗಿ ರಕ್ಷೆಯನ್ನ ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಆಯುಷ್ಮಾನ್ ಭವ. ನಿಮ್ಮ ಮನಸ್ಸಿನಿಂದ ಹೇಳಿ. ನಿಮ್ಮ ಆತ್ಮದ ಶಕ್ತಿಯನ್ನ ಉಪಯೋಗಿಸಿಕೊಂಡು ತಾಯಿಯ ಸ್ಥಾನದಲ್ಲಿ ನೀವು ನಿಂತು, ನಿಮ್ಮ ಮಗುವಿಗೆ ದೇವರ ಸ್ಥಾನದಲ್ಲಿ ನೀವು ನಿಂತು ಆಶೀರ್ವಾದವನ್ನ ಸಂಪೂರ್ಣವಾಗಿ, ಸಂತೋಷವಾಗಿ, ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ. ದೀರ್ಘಾಯು ಭವ. ಆಯುಷ್ಮಾನ್ ಭವ. ದೀರ್ಘಾಯು ಭವ. ಧನವಾನ್ ಭವ. ಗುಣವಾನ್ ಭವ. ಯಶಸ್ವಿ ಭವ. ಮನಸ್ಸಿನ ಆಳದಿಂದ ಹೇಳಿ. ದೈಹಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ
ನನ್ನ ಹೊಟ್ಟೆಯಲ್ಲಿರುವಂತಹ ಮಗು ಚೈತನ್ಯಯುತವಾಗಿ ಬೆಳೀತಾ ಇದೆ. ಜಗತ್ತಿನ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನು ಕೂಡ ತನ್ನಲ್ಲಿ ಒಡಗೂಡಿಸಿಕೊಂಡು ಸದ್ಗುಣ ಸಂಪನ್ನರಾಗಿ ಒಳ್ಳೆಯ ಸಂಸ್ಕಾರಗಳನ್ನು ತನ್ನ ಒಳಗೆ ಒಡಗೂಡಿಸಿಕೊಳ್ತಾ ಒಳ್ಳೆಯ ಬುದ್ಧಿ, ನಂಬಿಕೆ, ಪ್ರೀತಿ, ವಿಶ್ವಾಸ, ಧೈರ್ಯ, ಕ್ಷಮತೆ, ಆತ್ಮವಿಶ್ವಾಸದಿಂದ ನನ್ನ ಮಗ ಅಥವಾ ಮಗಳು, ಈ ಒಂದು ಜೀವ ಸಂಪೂರ್ಣವಾಗಿ ಆರೋಗ್ಯವಾಗಿ ನನ್ನ ಒಳಗಡೆ ಬೆಳೀತಾ ಇರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನನ್ನು ತಾಯಿಯಾಗಿ ಆರಿಸಿಕೊಂಡಂತಹ ನನ್ನ ಮಗುವಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನನ್ನ ಮಗುವನ್ನ ಸಂಪೂರ್ಣವಾಗಿ ತನ್ನ ಒಳಗಡೆ ಒಡಗೂಡಿಸಿಕೊಂಡು ಆರಾಮದಾಯಕವಾಗಿ ಉತ್ಕೃಷ್ಟವಾದ ಆರೋಗ್ಯವನ್ನ ಹೊಂದುವಂತೆ ಮಾಡ್ತಾ ಇರುವಂತಹ ನನ್ನ ಇಡೀ ದೇಹಕ್ಕೆ ನನ್ನ ಸಂಪೂರ್ಣವಾದ ಕೃತಜ್ಞತೆಗಳು. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನನ್ನ ಮಗುವಿಗೋಸ್ಕರ ತುಡಿತಾ ಇರುವಂತಹ ನನ್ನ ಮನಸ್ಸಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ಸುತ್ತಮುತ್ತ ಇರುವಂತಹ ಪಂಚಭೂತಗಳಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ಮಗುವನ್ನ ಸಂಪೂರ್ಣವಾಗಿ ಪೋಷಣೆ ಮಾಡ್ತಾ ಇರುವಂತಹ ನನ್ನ ಆಹಾರಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ಆಹಾರವನ್ನು ತಯಾರು ಮಾಡುವಂತಹ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ಟೇಬಲ್ ಮೇಲಿರುವಂತಹ ನನ್ನ ಆಹಾರವನ್ನ ತಯಾರು ಮಾಡೋದಕ್ಕೆ ಶ್ರಮಿಸಿದಂತಹ ನನ್ನ ಮನೆಯವರಾಗಿರಬಹುದು ಅಥವಾ ಕೆಲಸದವರಾಗಿರಬಹುದು, ಅದನ್ನ ತಂದಂತಹ ಅಂಗಡಿಯವರಾಗಿರಬಹುದು, ಅದನ್ನ ಬೆಳೆದಂತಹ ರೈತರಾಗಿರಬಹುದು, ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ನಾವು ಧೈರ್ಯವಾಗಿ, ಆರೋಗ್ಯವಾಗಿ, ಆನಂದವಾಗಿ ಇಲ್ಲಿದ್ದೀವಿ ಅಂತಂದ್ರೆ ನಮ್ಮ ಬಾರ್ಡರ್ ಗಡಿಯಲ್ಲಿರುವಂತಹ ಎಷ್ಟೋ ಸೈನಿಕರಿಗೆ, ನಮ್ಮನ್ನ ಇಲ್ಲಿ ರಕ್ಷಣೆ ಮಾಡ್ತಾ ಇರುವಂತಹ ಗಡಿಯಲ್ಲಿರುವಂತಹ ಎಷ್ಟೋ ಸೈನಿಕರು, ಅಲ್ಲಿರುವಂತಹ ವೆಪನ್ಸ್ ಅಥವಾ ಅಲ್ಲಿರುವಂತಹ ಪ್ರತಿಯೊಂದು ಸಿಸ್ಟಮ್, ಪ್ರತಿಯೊಂದಕ್ಕೂ ನಾವು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಮ್ಮ ನೆಲ, ಜಲ, ಗಾಳಿ, ನಮ್ಮ ಮೇಲಿರುವಂತಹ ಸೂರು, ನಮಗೆ ಧೈರ್ಯ ತುಂಬುವಂತಹ, ಔಷಧಿಗಳನ್ನ ಕೊಡುವಂತಹ ನಮ್ಮ ಡಾಕ್ಟರ್ಸ್, ಸಪೋರ್ಟಿವ್ ಸ್ಟಾಫ್, ನರ್ಸ್, ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು. ನಮ್ಮ ಸುತ್ತ ಇರುವಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ದೇಹದ ಇರುವಿಕೆಗೆ ಕಾರಣ ಆಗಿರುವಂತಹ, ನನಗೆ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಗಳಿಗೂ ಕೂಡ ಕೃತಜ್ಞತೆಗಳು, ಹೃದಯಪೂರ್ವಕ ಕೃತಜ್ಞತೆಗಳು. ನನಗೆ ವಿದ್ಯೆಯನ್ನ ಕಲಿಸಿದಂತಹ ಪ್ರತಿಯೊಬ್ಬ ಗುರುಗಳಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳು.
ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಕೃತಜ್ಞತಾ ಭಾವದಿಂದ ನಿಮ್ಮ ಇಡೀ ದೇಹವನ್ನ, ಅದರ ಚೈತನ್ಯವನ್ನ ಫೀಲ್ ಮಾಡಿ. ರಿಲ್ಯಾಕ್ಸ್, ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್ ಡೀಪ್ಲಿ ಅಂಡ್ ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಮುಖದಲ್ಲಿ ಮಂದಹಾಸ ಇರಲಿ. ಮತ್ತೊಮ್ಮೆ ನಿಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ, ನಿಮ್ಮ ಮಗುವನ್ನ ನಿಮ್ಮ ಹೊಟ್ಟೆಯ ಒಳಗಡೆ ಫೀಲ್ ಮಾಡ್ತಾ, ಅದರ ಸುತ್ತ ಇರುವಂತಹ ರಕ್ಷಾ ಕವಚವನ್ನ ಫೀಲ್ ಮಾಡ್ತಾ, your baby is safe, happy, healthy and protected. ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಆರೋಗ್ಯವಾಗಿದೆ, ಆನಂದವಾಗಿದೆ, ಆರಾಮದಾಯಕವಾಗಿದೆ ಮತ್ತು ಸುರಕ್ಷಿತವಾಗಿದೆ. ಈ ಒಂದು ಮೆಸೇಜ್ ನ ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಮಗುವಿನ ಮನಸ್ಸಿಗೆ ಕೊಡ್ತಾ, ಟೇಕ್ ಅ ಡೀಪ್ ಬ್ರೀತ್ ಇನ್. ಮತ್ತೊಮ್ಮೆ ಫೀಲ್ ಹ್ಯಾಪಿ, ಪ್ರೊಟೆಕ್ಟೆಡ್. ಬ್ರೀತ್ ಔಟ್. ರಿಲ್ಯಾಕ್ಸ್. ಥ್ಯಾಂಕ್ ಯು. ಈಗ ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಇಟ್ಟು, ನಿಮ್ಮ ಕೈಗಳಿಂದ ಬಂದಂತಹ ಉಷ್ಣತೆಯನ್ನ ನಿಮ್ಮ ಕಣ್ಣುಗಳಿಗೆ, ಕೆನ್ನೆಗಳಿಗೆ, ಮುಖಕ್ಕೆ ಕಳಿಸ್ತಾ ಇದ್ದೀರಾ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೀರಿ. ನೀವು ಮಲ್ಕೊಂಡಿದ್ರೆ ನಿಧಾನವಾಗಿ ಬಲಗಡೆ ಮಗ್ಲಿನಿಂದ ಎದ್ದೇಳಿ. Take support of your hands. ನಿಮ್ಮ ಕೈಗಳ ಸಹಾಯದಿಂದ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. Take your time. Yes. Thank you. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಈಗ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋದಾದ್ರೆ ಮಾಡಬಹುದು. ನಾನು ಯಾರ್ಯಾರು ಹೊಸದಾಗಿ ಅಟೆಂಡ್ ಮಾಡ್ತಾ ಇದ್ದೀರಾ ನಿಮಗೆ ರೆಕಾರ್ಡಿಂಗ್ ಕಳಿಸ್ತೀನಿ, ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ. ಓಕೆ, ಓಕೆ. ಯಾರತ್ತ ನೀರಿನ ಬಾಟಲ್ ಇದೆ, ಎಲ್ಲರೂ ನಿಮ್ಮ ನೀರಿನ ಬಾಟಲ್ ತಗೊಳ್ಳಿ, ಅಥವಾ ಒಂದು ಗ್ಲಾಸ್ ಅಲ್ಲಿ ನೀರನ್ನು ತಗೊಂಡು ಎಡಗಡೆ ಕೈಯನ್ನ ಕೆಳಗಡೆ ಇಟ್ಕೊಂಡು ಬಲಗೈಯನ್ನ ಅದ್ರ ಮೇಲ್ಗಡೆ ಇಟ್ಟು ನಿಮ್ಮ ಇದೇ ಭಾಗದ ಹತ್ರ ಇಟ್ಕೊಂಡು ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ. ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ. ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ. ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರನ್ನ ನೆನಪು ಮಾಡಿಕೊಂಡು, ಅಥವಾ ನೀವು ಯಾವ ಪವರ್ನ ಜಾಸ್ತಿಯಾಗಿ ನಂಬ್ತೀರಾ ಅದನ್ನ ನಿಮ್ಮ ಮುಂದೆ ಇರೋ ತರ ವಿಜುವಲೈಸ್ ಮಾಡ್ತಾ, ನೀರಿಗೆ ಒಂದು ಪ್ರಾಣಶಕ್ತಿ ಎಂಟರ್ ಆಗ್ತಾ ಇರೋದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮ ಅಫರ್ಮೇಶನ್ಸ್ ನ ನೀವು ಹೇಳ್ಕೋಬಹುದು. ಈಗ ಹೊಸದಾಗಿ ಬಂದಿರೋರ್ಗೆಲ್ಲ ನಾನು ಗೈಡ್ ಮಾಡ್ತೀನಿ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನನ್ನ ಮಗು, ನನ್ನ ಹೊಟ್ಟೆಯಲ್ಲಿರುವ ಮಗು
ಆರೋಗ್ಯವಾಗಿ ಬೆಳೀತಾ ಇದೆ, ಉನ್ನತ ಮಟ್ಟವನ್ನ ತಲುಪ್ತಾ ಇದೆ. ನನ್ನ ಹೊಟ್ಟೆಯಲ್ಲಿರುವ ಮಗು ಸುರಕ್ಷಿತವಾಗಿದೆ, ಆನಂದವಾಗಿದೆ, ಆರೋಗ್ಯವಾಗಿದೆ. ಅನುದಿನ ಅನುಕ್ಷಣದ ಆನಂದವನ್ನು ಸವೆಯುವಂತಹ ಆರೋಗ್ಯವಾದ ಮಗು ನನ್ನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿ ಬೆಳೀತಾ ಇರೋದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ಐ ವಾಂಟ್ ಯು ಟು ಫೀಲ್, ಇದನ್ನ ಮನಸ್ಸಿನ ಆಳದಿಂದ ಫೀಲ್ ಮಾಡ್ತಾ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಿಮ್ಮ ಕೈಲಿರುವಂತಹ ಈ ನೀರಿಗೆ ನೀವು ನಿಮ್ಮ ಶಕ್ತಿಯಿಂದ, ನಿಮ್ಮ ನಂಬಿಕೆಯಿಂದ ಶಕ್ತಿಯನ್ನು ತುಂಬುತ್ತಾ ಇದ್ದೀರಾ, ಎನರ್ಜೈಸ್ ಮಾಡ್ತಾ ಇದ್ದೀರಾ. ಈಗ ಒಂದು ಮಂತ್ರವನ್ನ ಹೇಳೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರುಕಮೇವ ಬಂಧನ ಮೃತ್ಯೋರ್ಮೋಕ್ಷೀಯಮಾಮೃತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರುಕಮೇವ ಬಂಧನ ಮೃತ್ಯೋರ್ಮೋಕ್ಷೀಯಮಾಮೃತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರುಕಮೇವ ಬಂಧನ ಮೃತ್ಯೋರ್ಮೋಕ್ಷೀಯಮಾಮೃತ. ಈಗ ಈ ನೀರಿಗೆ ಒಂದು ಶಕ್ತಿ, ಚೈತನ್ಯ ಬಂದಿದೆ. ಈಗ ನಿಮ್ಮ ಇಂಟೆನ್ಷನ್ಸ್ ನ ಈ ಒಂದು ನೀರಿಗೆ ಆಡ್ ಮಾಡಿದ್ದಾಯ್ತು. ನಿಧಾನವಾಗಿ ಕಂಡ್ಬಿಟ್ಟು ಈ ನೀರನ್ನ ಸ್ವಲ್ಪ ಕುಡೀರಿ. ಎಸ್, ಇದೇ ನೀರನ್ನ ನೀವು ಕುಡಿಯುವಂತಹ ನೀರಿನ ಬೇರೆ ಬಾಟಲ್ಗಳಾಗಿರ್ಬಹುದು ಅದಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಬೇರೆ ಯಾವ್ದಾದ್ರು ಪಾತ್ರೆಯಲ್ಲಿ ನೀವು ನೀರನ್ನ ತುಂಬಿಸಿಟ್ಕೊಂಡ್ರೆ ಅದಕ್ಕೂ ಕೂಡ ಮಿಕ್ಸ್ ಮಾಡಬಹುದು. ಓಕೆ, ಸೊ ಇದರಲ್ಲಿರುವಂತಹ ವೈಬ್ರೇಷನ್ಸ್ ಅದಕ್ಕೂ ಕೂಡ ಪಾಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಆಯ್ತಾ? ಈ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ, ಈ ಅಫರ್ಮೇಶನ್ಸ್ ಹೇಗೆ ಮಾಡೋದು, ನಿಮ್ಮ ಓನ್ ಅಫರ್ಮೇಶನ್ಸ್ ಹೇಗೆ ಮಾಡೋದು, ಅದನ್ನೆಲ್ಲಾನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಗೈಡ್ ಮಾಡಿದ್ದೀನಿ ಲಾಸ್ಟ್ ಬ್ಯಾಚ್ಗೆ. ಆ ಒಂದು ರೆಕಾರ್ಡಿಂಗ್ ನ ನಾನು ನಿಮ್ಮೆಲ್ಲರಿಗೂ ಕಳಿಸ್ತೀನಿ. ಸೊ ಅದನ್ನ ನೋಡಿ ನೀವು ನಿಮ್ಮದೇ ಆದ ಅಫರ್ಮೇಶನ್ಸ್ ನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಅಫರ್ಮೇಶನ್ಸ್ ಅಂದ್ರೆ ದೃಢ ವಾಕ್ಯಗಳು. ನಾವು ಪದೇ ಪದೇ ಹೇಳ್ತಾ ನಂಬಿಕೆಯಿಂದ ಹೇಳ್ತಾ ನಮ್ಮ ಬ್ರೈನ್ಗೆ ಅದರಲ್ಲಿರುವಂತಹ ಪ್ಯಾಟರ್ನ್ ರೀಪ್ಲೇಸ್ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ರು ನನ್ಗೆ ಓಕೆ ಪಾಸಿಟಿವಿಟಿ ಬೇಕು ಅದೆಲ್ಲಾನು, ರೈಟ್? ಪ್ರತಿ ಸರಿ ನೀವು ಈ ನೀರ್ ಕುಡ್ದಾಗ ನಿಮಗೆ ನೀವು ನಿಮ್ಮ ಅಫರ್ಮೇಶನ್ಸ್ ನ ನೆನಪು ಮಾಡ್ಕೋಬೇಕು. ಅಂದ್ರೆ ನಾನದು ಆಗಿದ್ದೀನಿ, ಇದೇ ತರ ನಾನು ಕೂಡ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಮಗು ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನನ್ನ ಜೊತೆನೆ ಬೆಳೀತಾ ಇದೆ. ಆಯ್ತಾ? ನನ್ನ ಜೊತೆನೆ ಎಲ್ಲದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ, ನಾನು ಕೂಡ ಒಳ್ಳೆ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲದನ್ನ ನಾವು ಪದೇ ಪದೇ ನಮ್ಗೆ ಹೇಳ್ಕೊಳ್ತಾ ಏನಾಗುತ್ತೆ ಅಂದ್ರೆ ನಾವು ಪದೇ ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಂಟರ್ನಲಿ ನಮ್ಮ ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ. ಆಯ್ತಾ? ಅದಕ್ಕೆ ನಮ್ಮ ವೈಬ್ರೇಷನ್ಸ್ ಇಂಟರ್ನಲಿ ಯಾವಾಗ ಚೇಂಜ್ ಆಗುತ್ತೋ ಅವಾಗ ನಾವು ಈಸಿಯಾಗಿ ಭಯ, ಕೋಪ ಅದೆಲ್ಲದನ್ನ ಬಿಟ್ಟು ಪಾಸಿಟಿವಿಟಿ ಕಡೆಗೆ ಹೋಗಿರ್ತೇವೆ. ಆಯ್ತಾ? ಸೊ ಅದಕ್ಕೆ ದಿಸ್ ಇಸ್ ಅ ಜರ್ನಿ. ಇದು ಬರೀ ಒಂದು ಥಿಯರಿ ಆದಂತಹ ಒಂದು ಸೆಷನ್ ಅಲ್ಲ. ವಿ ವಿಲ್ ಇಂಪ್ಲಿಮೆಂಟ್ ಆಲ್ ದೋಸ್ ಥಿಂಗ್ಸ್. ಮೆಡಿಟೇಷನ್ ಮಾಡಿ ಅಂತ ಹೇಳೋದೆಲ್ಲ ನಾನು ಮಾಡಿಸ್ತೀನಿ. ಯಾಕಂದ್ರೆ ನಿಮ್ಮನ್ನ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗೋ ತರ ಮಾಡ್ಬೇಕು, ರೈಟ್? ಇಂಟರ್ನಲಿ ನೀವು ಆ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಅದೇ ರೀತಿ ನಾವು ಎಲ್ಲದನ್ನ, ಈವನ್ ನಾಲೆಡ್ಜ್ ಸೆಷನ್ ಕೂಡ ಇರುತ್ತೆ, ಕೆಲವೊಂದು ಆಕ್ಟಿವಿಟೀಸ್ ಕೂಡ ಮಾಡ್ತೀವಿ. ಸೊ ಎಲ್ಲದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗೋಣ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಯಾರ್ಯಾರು ಲಾಸ್ಟ್ ಬ್ಯಾಚ್ ಅಲ್ಲಿ ಇದ್ದವರು ನೀವು ಬೇಕಾದ್ರೆ ಹೋಗಬಹುದು. ಇವಾಗ ಹೊಸದಾಗಿ ಬಂದಿರುವಂತಹ ಎಲ್ಲರೂ 5 ಡೇ ಸೆಷನ್ಗೆ ಆಡ್ ಆಗಿರುವಂತ ಎಲ್ಲರೂ ಸ್ವಲ್ಪ ಒಂದು 5 ಮಿನಿಟ್ಸ್ ಇರಿ. ಓಕೆ? ಎಸ್, ಥ್ಯಾಂಕ್ ಯು ಸ್ನೇಹ, ಸೌಮ್ಯ, ಭಾವನಾ, ಅನಿತಾ, ಶ್ರುತಿ, ಹರ್ಷಿತಾ. ಈ ಬ್ಯಾಚ್ ಅಲ್ಲಿ ಅಂದ್ರೆ 5 ಡೇ ಸೆಷನ್ ಅಲ್ಲಿ ಇದ್ದವರು ಇರಿ, ಇನ್ನುಳಿದವರೆಲ್ಲ ಲೀವ್ ಆಗ್ಬೋದು. ಓಕೆ, ಎಸ್. ಇವಾಗ ಈ ಬ್ಯಾಚ್ ಅಲ್ಲಿ ಇದ್ದವರು ಓಕೆ
ನಂಗೆ ನಿಮ್ ಕಂಡೀಷನ್ ನ ಹೇಳಿ. ಹರ್ಷಿತಾ ಮೆನ್ಷನ್ ಮಾಡಿದ್ದಾರೆ, ಐ ಮೀನ್ 7th ಮಂತ್ ಆಫ್ ಪ್ರೆಗ್ನೆನ್ಸಿ. ಸೊ ಇಲ್ಲಿ ಯಾರು ಈಸಿಯಾಗಿ ನೀವು ಎಲ್ಲರೂ ಯಾವುದೇ ರೀತಿಯಾದಂತಹ ಭಯವನ್ನ ಬಿಟ್ಟು ಇಲ್ಲಿ ನಿಮ್ಮ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಬಹುದು. ಯಾಕಂದ್ರೆ ಈ ಎಲ್ಲಾರು ಒಂದೇ ರೀತಿಯಾದಂತಹ ಜರ್ನಿಲಿ ಇರೋದ್ರಿಂದ, ಓಕೆನಾ. ಸೊ ಲೈಕ್ ಮೈಂಡೆಡ್ ಪೀಪಲ್ ಇರುವಂತಹ ಜಾಗ ಆಗಿರೋದ್ರಿಂದ ಯಾರು ಯಾರನ್ನ ಜಡ್ಜ್ ಮಾಡಲ್ಲ, ಮಾಡಬೇಡಿ ಕೂಡ. ಅಂಡ್ ಇವನ್ ನಮ್ಮ ಇಡೀ ಕಮ್ಯುನಿಟಿ ಹಂಗೆ ಇರೋದು. ಒಬ್ರು ಇನ್ನೊಬ್ರನ್ನ ಬ್ಲೆಸ್ ಮಾಡ್ತಾರೆ ಹೊರತು ಜೆಲಸ್ ಫೀಲ್ ಆಗೋದಾಗ್ಲಿ ಅಥವಾ ಬೈಕೊಳ್ಳೋದಾಗ್ಲಿ ಅವ್ರನ್ನ ಜಡ್ಜ್ ಮಾಡೋದಾಗ್ಲಿ ಯಾರು ಮಾಡೋದಿಲ್ಲ. ಖಂಡಿತವಾಗ್ಲೂ ನೀವು ಕೂಡ ಮಾಡ್ದೇನೆ ಇಂಟರ್ನಲಿ ನಿಮ್ಮ ಯಾವ ಕಾರಣಕ್ಕಾಗಿ ಈ ಒಂದು ಸೆಷನ್ ಅಟೆಂಡ್ ಮಾಡ್ತಾ ಇದೀರಾ ಅನ್ನೋದನ್ನ ನೀವು ಮೆನ್ಷನ್ ಮಾಡಿ. ಓಕೆ. ಇವನ್ ನಾನು ಲಾಸ್ಟ್ ವೀಕ್ ಜಾಯ್ನ್ ಆದವ್ರಿಗೆ ಎಲ್ಲರಿಗೂ ಟಾಸ್ಕ್ ಎಲ್ಲ ಕೊಟ್ಟಿದ್ದೆ, ಮಾಡಿದ್ದೀರಾ? ಓಕೆ, ವಿಡಿಯೋಸ್ ನ ಆನ್ ಮಾಡಿ, ನಂಗೆ ಕನೆಕ್ಟ್ ಅನ್ಸುತ್ತೆ. ಓಕೆ, ಮಲ್ಕೊಂಡಿದ್ರು ಪರವಾಗಿಲ್ಲ, ನೋ ವರೀಸ್. ಓಕೆ, ಎಸ್, ಗಾಯತ್ರಿ ಅವ್ರು ಇದಾರೆ, ಭಾವನಾ ಇದಾರೆ, ಹರ್ಷಿತಾ ಇದಾರೆ. ಟಾಸ್ಕ್ ಎಲ್ಲ ಮಾಡಿದ್ರಾ? ಓಕೆ, ಅದೇ ಟಾಸ್ಕ್ ಎಲ್ಲ ಯಾಕೆ ಕೊಡ್ತೀನಿ ಅಂತಂದ್ರೆ ನಿಮ್ಮ ಸೆಲ್ಫ್ ರಿಫ್ಲೆಕ್ಷನ್ ಅದೊಂಥರ, ಆಯ್ತಾ. ನಮ್ಮ ಒಳಗಡೆ ಏನ್ ಆಗ್ತಾ ಇದೆ ಅನ್ನೋದು ಫಸ್ಟ್ ಗೊತ್ತಾಗ್ಬೇಕು, ಆಮೇಲೆ ನಾವು ಕರೆಕ್ಟ್ ಮಾಡ್ಕೋಬಹುದು, ಆಯ್ತಾ. ಏನಾದ್ರೂ ನ್ಯೂನ್ಯತೆಗಳಿದ್ರೆ ಅದನ್ನ ನಾವು ಸರಿ ಮಾಡ್ಕೋಬಹುದು ಅಲ್ವಾ. ಗೊತ್ತೇ ಇಲ್ಲ ಅಂತಂದ್ರೆ ಏನ್ ಅಡ್ರೆಸ್ ಮಾಡಕ್ಕಾಗತ್ತೆ ಪ್ರಾಬ್ಲಮ್ ನ, ಅಲ್ವಾ. ಅದಕ್ಕೋಸ್ಕರ. ಓಕೆ, ಗಾಯತ್ರಿ ಅವ್ರು ಕೂಡ ನಂಗೆ ನೆನ್ನೆ ನೀವೇ ಎಲ್ಲ ಮೆಸೇಜ್ ಮಾಡಿದ್ದು. ಓಕೆ, ನೀವು ಟೆಸ್ಟ್ ಮಾಡ್ಕೊಂಡ್ರ ಕಿಟ್ ಅಲ್ಲಿ? ಇಲ್ಲ. ಓಕೆ, ಎಸ್, ಟೆಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ಅರ್ಲಿ ಪ್ರೆಗ್ನೆನ್ಸಿಲಿ ಏನಾದ್ರೂ ನಾವು ಪ್ರಿಕಾಷನ್ಸ್ ತಗೋಬೇಕಿದ್ರೆ ಅದನ್ನೆಲ್ಲ ತಗೊಳಕ್ಕೆ ಈಸಿ ಆಗುತ್ತೆ, ಆಯ್ತಾ. ಸೊ ಅದಕ್ಕೆ ಟೆಸ್ಟ್ ಮಾಡ್ಕೊಳ್ಳಿ ಅಂಡ್ ರೆಸ್ಟ್ ಅಲ್ಲೇ ಇರಿ. ಆದಷ್ಟು ಒಳ್ಳೆ ವೈಬ್ರೇಷನ್ಸ್ ನಿಮ್ಗೆ ತಲುಪ್ಲಿ. ನಮ್ಮ ಕೈಲಾದಷ್ಟು ಈ ಒಂದು ಕ್ಲಾಸಸ್ ಇಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ವೈಬ್ರೇಷನ್ಸ್ ನ ನಿಮ್ಮ ಕಡೆ ಕಳಿಸೋಣ. ಓಕೆ, ಎಸ್. ಭಾವನಾ, ಹರ್ಷಿತಾ ಅವ್ರೆ. ಹಾಯ್ ಮ್ಯಾಮ್. ಆಕ್ಚುಲಿ ನನ್ಗೆ ಲಾಸ್ಟ್ ಇವಾಗ ಮಾಡಿದ ಮೆಡಿಟೇಷನ್ ಅಲ್ಲಿ ಫುಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ. ಸೊ ಇವನ್ ಈಗ ಆಸ್ ಯೂಶುವಲ್ ಎವ್ರಿ ಡೇ ಅದೇ ತರ ಆಗುತ್ತೆ. ಇವನ್ ಕೆಲ್ಸದಲ್ಲಿ ಆಗಿರ್ಬೋದು ಅಥವಾ ನಾನು ಏನಾದ್ರೂ ಇಷ್ಟಪಟ್ಟು ನನ್ಗೆ ಬುಕ್ಸ್ ಓದೋದು ಅಂದ್ರೆ ಅದೆಲ್ಲ ತುಂಬಾ ಇಷ್ಟ. ಫುಲ್ ಇವಾಗ ಹೆಂಗೆ ಮೆಡಿಟೇಷನ್ ಅಲ್ಲಿ ನನ್ಗೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ತರ ಆಗ್ತಾ ಇತ್ತು ಫುಲ್ಲಿ. ನೀವೇನ್ ಹೇಳ್ತಿದ್ರಿ ಅಲ್ವಾ, ಅದ್ರ ಕಡೆ ಫುಲ್ ಕಾನ್ಸಂಟ್ರೇಟ್ ಮಾಡಕ್ಕಾಗ್ಲಿಲ್ಲ. ಅದೇ ತರ ಪ್ರತಿದಿನನೂ ಆಗುತ್ತೆ. ಅದನ್ನ ಹೆಂಗೆ ಓವರ್ಕಮ್ ಮಾಡೋದು? ಓಕೆ, ಸಿ, ಪ್ರತಿದಿನ ನೀವು ಮೆಡಿಟೇಟ್ ಸ್ವಲ್ಪ ಏನಾದ್ರೂ ಮೆಡಿಟೇಷನ್ ಪ್ರತಿದಿನ 5 ಮಿನಿಟ್ಸ್. 5 ಮಿನಿಟ್ಸ್. ಇವಾಗಂತೂ ಈಗ 1 ವೀಕ್ ಇಂದ ಅಂತೂ ಸ್ಟಾರ್ಟ್ ಮಾಡಿದೀನಿ. ಯಾವ ರೀತಿ ಮಾಡ್ತೀರಾ ಮೆಡಿಟೇಷನ್? ಯಾವ್ದಾದ್ರು ಮ್ಯೂಸಿಕ್ ಅಥವಾ ಏನಾದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ಕೋತೀರಾ ಅಥವಾ ಗೈಡೆಡ್ ಮೆಡಿಟೇಷನ್ ಪ್ಲೇ ಮಾಡ್ಕೋತೀರಾ? ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ಕೊಂಡು ಒಂದು 7 ಮಿನಿಟ್ಸ್ 5 to 7 ಮಿನಿಟ್ಸ್ ಒಂದು ಯೂಟ್ಯೂಬ್ ವಿಡಿಯೋ ಇದೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದೀನಿ. ಅದನ್ನ ಪ್ಲೇ ಮಾಡ್ಕೊಂಡು ಮೆಡಿಟೇಟ್ ಮಾಡ್ತೀನಿ. ಓಕೆ, ನಿಮ್ಮ ಮನ್ಸು ಡಿಸ್ಟ್ರಾಕ್ಷನ್ ಆದಂಗೆ ಮತ್ತೆ ನೀವು ವಾಪಸ್ ಅಲ್ಲಿಗೆ ಬಂದ್ಬಿಟ್ಟು ಮಾಡ್ತೀರಾ ಅಲ್ವಾ? ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ, ನಾವು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಅಥವಾ ಇವಾಗ ಒಂದ್ ವಾರದಿಂದ ಸ್ಟಾರ್ಟ್ ಮಾಡ್ತಿದೀನಿ ಆ ತರ ಎಲ್ಲ ಹೇಳಿದಾಗ ಏನಾಗುತ್ತೆ, ಡಿಸ್ಟ್ರಾಕ್ಷನ್ ಖಂಡಿತ ಇರುತ್ತೆ, ಆಯ್ತಾ. ನಾವು ಕುತ್ಕೊಂಡ ತಕ್ಷಣನೇ ನಾವು ಸಂತರ ಅವರೆಲ್ಲ ಮಾಡಿರ್ತಾರಲ್ವಾ, ಆ ತರ ಮೆಡಿಟೇಟ್ ಮಾಡೋದಕ್ ಆಗೋದಿಲ್ಲ. ಟು ಬಿ ಫ್ರಾಂಕ್, ಎಷ್ಟೋ ಜನಕ್ಕೆ ಮೆಡಿಟೇಟ್ ಮಾಡುವಾಗ ತುಂಬಾ ಥಾಟ್ಸ್ ಬರುತ್ತೆ, ತುಂಬಾ ಡಿಸ್ಟ್ರಾಕ್ಷನ್ ಬರುತ್ತೆ, ಆಯ್ತಾ. ಅದ್ ಏನೇನು? ಓಕೆ, ಮೆಡಿಟೇಷನ್ ಅಲ್ಲಿ ತುಂಬಾ ಫಾರ್ಮ್ಸ್ ಇದೆ. ಒಂದೇ ರೀತಿ ಈ ಗೈಡೆಡ್ ಮೆಡಿಟೇಷನ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ನಾ ಹೀಲಿಂಗ್ ಮೆಡಿಟೇಷನ್ಸ್ ಮಾಡಿಸ್ತೀನಿ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್, ಆಯ್ತಾ. ಸೊ ಪ್ರತಿಯೊಂದು ಥರದ ಮೆಡಿಟೇಷನ್ಸು ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕು, ನಿಮ್ಮ ಬ್ರೆತ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್. ಯಾವ್ದು ಇದನ್ನ ಪ್ಲೇ ಮಾಡಬೇಡಿ, ಓಕೆ. ಯೂಟ್ಯೂಬ್ ಅಲ್ಲಿ ಯಾವ್ದು ವಿಡಿಯೋಸ್ ಪ್ಲೇ ಮಾಡಬೇಡಿ. ನಿಮ್ಮ ಬ್ರೆತ್ಗೆ ಮಾತ್ರ. ಆಕ್ಚುಲಿ ಇಟ್ ಈಸ್ ವೆರಿ ಈಸಿ, ಯೂಟ್ಯೂಬ್ ಅಲ್ಲಿ ಮಾಡೋದು ಈಸಿನೇ, ಓಕೆ. ಯಾಕಂದ್ರೆ ನಮ್ಗೆ ಒಂದು ಥಾಟ್ ಅಲೈನ್ ಆಗಲ್ವಲ್ಲ. ಸೊ ಅಟ್ಲೀಸ್ಟ್ ಅವ್ರು ಹೇಳ್ತಾ ಇರ್ತಾರೆ, ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು. ಬಟ್ ನಿಮ್ಗೆ ಅಲ್ಲಿನೋ ಡಿಸ್ಟ್ರಾಕ್ಷನ್ ಬರ್ತಿದೆ ಅಂದ್ರೆ ಯಾವ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ರೆಕಗ್ನೈಸ್ ಮಾಡ್ಬೇಕು, ಓಕೆ. ಇಟ್ಸ್ ಓಕೆ ಟು ಗೆಟ್ ಡಿಸ್ಟ್ರಾಕ್ಟೆಡ್.
ಓಕೆ, ನಾನು ಯಾವಾಗ್ಲೂ ಹೇಳಲ್ಲ ಅಲೋ ಯುವರ್ ಥಾಟ್ಸ್ ಟು ಸೆಟಲ್ ಡೌನ್. ಆಯ್ತಾ, ಸುಮ್ನೆ ಸೆಟಲ್ ಆಗಕ್ ಬಿಟ್ಬಿಡಿ ಅಷ್ಟೇನೆ. ಆದ್ರೆ ಅವಾಯ್ಡ್ ಮಾಡಿ ಅಂತ ನಾನು ಯಾವಾಗ್ಲೂ ಹೇಳಲ್ಲ. ಓಕೆ, ಇಟ್ ಇಸ್ ನಾಟ್ ಪಾಸಿಬಲ್. ತುಂಬಾ ಈಸಿ ಆಗಿದ್ರೆ ಎಲ್ಲರೂ ಅದನ್ನ ಅವಾಯ್ಡ್ ಮಾಡ್ಬಿಡ್ತಿದ್ರು, ಎಲ್ಲರೂ ಈಸಿಯಾಗಿ ಸ್ಟ್ರೆಸ್ ಫ್ರೀ ಆಗ್ತಾ ಇದ್ರು. ಬಿಕಾಸ್ ಇಟ್ ಇಸ್ ಅ ಟಫ್ ಜರ್ನಿ, ಎಷ್ಟೋ ಜನಕ್ಕೆ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಜನಕ್ಕೆ ಪೇಶನ್ಸ್ ಇಲ್ಲ ಅಷ್ಟೊತ್ತು ಕುತ್ಕೊಂಡು ಅದನ್ನ ಮಾಡಿ ಸಿದ್ಧಿಸ್ಕೊಳ್ಳೋಕೆ. ಆಯ್ತಾ, ಸೊ ಅದಕ್ಕೆ ಸಾಧಕರು ಅಂತ ಕರಿತೀವಿ. ಆಯ್ತಾ, ಸಾಧನೆ ಅಂತ ಕರಿತೀವಿ. ಯಾಕೆ, ಅದು ತುಂಬಾ ಕಷ್ಟದ ಜರ್ನಿ ಆದ್ರೂನು ಇಟ್ಸ್ ಓಕೆ, ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಕುತ್ಕೋತಾರೆ. ರೈಟ್. ಸೊ ಅದ್ರಲ್ಲೂ ಮತ್ತೆ ಮತ್ತೆ ಅವ್ರನ್ನ ಕೆಳಗಡೆ ಬೀಳಿಸುವಂತ ಪ್ರಯತ್ನನೇ ಇರುತ್ತೆ. ಆಯ್ತಾ, ಅಯ್ಯೋ ನಾನು ಎಷ್ಟ್ ಸರಿ ಮೆಡಿಟೇಟ್ ಮಾಡಕ್ ಕುತ್ಕೊಂಡ್ರು, ನಾನು ಮಾಡ್ತೀನಿ ಅಂತ ಕುತ್ಕೊಂಡ್ರು ನಂಗೆ ಆಗ್ತಾ ಇಲ್ಲ. ಆಯ್ತಾ, ಸೊ ಆ ತರ ಎಷ್ಟೋ ಥಾಟ್ಸ್ ಬರ್ತಾನೆ ಇರುತ್ತೆ. ಏನು, ಯಾಕೆ, ಯಾವ ರೀತಿಯ ಥಾಟ್ಸ್ ನಂಗೆ ಬರ್ತಾ ಇದೆ, ಬಿಕಮ್ ಅವೇರ್ ಆಫ್ ಇಟ್. ಯಾಕೆ ನಾನು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ, ಯಾಕೆ ನನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ತಾ ಇದೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡಿ. ಓಕೆನಾ. ಸೊ ಆ ಥರ ಏನಾದ್ರೂ ಡಿಸ್ಟರ್ಬ್ ಮಾಡ್ತಾ ಇರೋದಂದ್ರೆ ಸುಮ್ಮನೆ ನೀವು ಇವಾಗ ಹೇಳಿ ನಂಗೆ ಯಾವ ಯಾವ ಥಾಟ್ಸ್ ಬರುತ್ತೆ. ಅದೇ ಮ್ಯಾಮ್, ನಾನು ಇವನ್ ನೋಟ್ ಕೂಡ ಮಾಡಿದೀನಿ. ಈಗ ಯಾವ್ದ್ರಿಂದ ಡಿಸ್ಟ್ರಾಕ್ಷನ್ ಆಗ್ತಿದೆ, ಪಾಸ್ಟ್ ಕೆಲವು ವಿಷಯಗಳು, ಅದು ನನಗ್ ಬರ್ತಾ ಇರುತ್ತೆ ಮೈಂಡ್ಗೆ. ಮತ್ತೆ ಫರ್ದರ್ ಈಗ ಮೆಡಿಟೇಷನ್ ಆದ್ಮೇಲೆ ನಂದು ವರ್ಕ್ ಪ್ರೆಷರ್ ಇರ್ಬೋದು, ಏನ್ ಟಾಸ್ಕ್ ಗಳೆಲ್ಲ ಇರುತ್ತಲ್ಲ, ವರ್ಕ್ ಇರುತ್ತಲ್ಲ, ಸೊ ಅದು ಬಿಟ್ಟಿದ್ದೀನಲ್ವಾ, ಅದನ್ನ ಏನ್ ಮಾಡ್ಬೇಕು ಮುಂದೆ, ಪ್ರೆಸೆಂಟ್ ಇನ್ ಬಿಡತ್ತೆ, ಪಾಸ್ಟ್ ಮತ್ತೆ ಫ್ಯೂಚರ್ ಇಂದು ತಲೆಗೆ ಬರುತ್ತೆ. ಸೊ ಅದ್ ನಾನು ನೋಟ್ ಡೌನ್ ಕೂಡ ಮಾಡಿದೀನಿ. ಅದು ಹೆಂಗೆ ಫುಲ್ ಕಾನ್ಸಂಟ್ರೇಟ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕಿರುವಂತಹ ಒಂದೇ ಸೊಲ್ಯೂಷನ್ ಅಂದ್ರೆ ಬ್ರೀತಿಂಗ್. ಆಯ್ತಾ, ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಫ್ಕೋರ್ಸ್ ನೀವು ಅದ್ ಮಾಡೋದು ಆಕ್ಚುಲಿ ಈಸಿ ಅಲ್ಲ. ಒಂದೇ ನಿಮಿಷ ನೀವು, ಇಲ್ಲ ನನ್ಗೆ ತುಂಬಾ ಹೊತ್ತು ಮಾಡಲ್ಲ, ನಾನು ಒಂದೇ ನಿಮಿಷ ಮಾತ್ರ ನಾನು ಮಾಡ್ತೀನಿ ಅಷ್ಟೇ ಮಾಡ್ಕೊಳ್ಳಿ. ಒಂದೇ ನಿಮಿಷಕ್ಕೆ ನೀವು ಸ್ಟಾಪ್ ವಾಚ್ ಅಲಾರ್ಮ್ ಏನೋ ಇಟ್ಕೊಳ್ಳಿ. ಅಲ್ಲಿ ತನಕ ಮಾತ್ರ ನೀವು ಉಸಿರಾಟ ಹೆಂಗ್ ಒಳಗ್ ಹೋಗ್ತಾ ಇದೆ, ಹೆಂಗ್ ಹೊರಗ್ ಬರ್ತಾ ಇದೆ, ಎಲ್ಲಿ ತನಕ ತಲುಪ್ತಾ ಇದೆ. ಬರ್ತಿರುವಾಗ ತಣ್ಣ ಗಾಳಿ ಬರುತ್ತೆ, ಹೊರಗೆ ಹೋಗ್ಬೇಕಾದ್ರೆ ಬೆಚ್ಚು ಗಾಳಿ ಹೋಗುತ್ತೆ. ಆಯ್ತಾ, ಆಮೇಲೆ ಇವನ್ ನಮ್ಮ ಮೂಗಿನ ಹೊಳ್ಳೆ ಎರಡೂ ಒಂದೇ ಸಮನಾಗಿ ಸ್ವೀಕರಿಸ್ತಾ ಇರಲ್ಲ ಗಾಳಿನ. ಒಂದ್ ಜಾಸ್ತಿ ಇರುತ್ತೆ, ಒಂದ್ ಕಮ್ಮಿ ಇರುತ್ತೆ, ಆಮೇಲೆ ಮತ್ತೆ ಶಿಫ್ಟ್ ಆಗುತ್ತೆ. ಒಂದ್ಸರಿ ಬೇರೆದ್ ಆಕ್ಟಿವ್ ಆಗುತ್ತೆ, ಇನ್ನೊಂದ್ಸರಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಿಂಗೆ ಸುಮ್ನೆ ಹಂಗೆ ಅಬ್ಸರ್ವ್ ಮಾಡಿ, ಯಾವ್ದ್ರಲ್ಲಿ ಜಾಸ್ತಿ ಉಸಿರು ತಗೋತಾ ಇದ್ದೀನಿ, ಯಾವ್ದ್ರಲ್ಲಿ ಕಡಿಮೆ ಉಸಿರು ತಗೋತೀನಿ. ಅದು ಆಗ್ಲಿಲ್ಲ, ಸುಮ್ನೆ ಒಟ್ಟು ಬ್ರೀದಿಂಗ್. ಆಯ್ತಾ, ಆಮೇಲೆ ನಾವು ಸೈನ್ಸ್ ಸ್ಟೂಡೆಂಟ್ ಆದ್ರೆ ಅದ್ರಲ್ಲಿ ಇನ್ನೂ ಡೀಪ್ ಆಗಿ ಹೋಗ್ಬೋದು. ಅದು ಪೂರ್ತಿ ಒಳಗ್ ಹೋಗುತ್ತೆ, ಆಕ್ಸಿಜನ್ ಎಕ್ಸ್ಚೇಂಜ್ ಆಗುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ತಾ ಇದೆ. ಆಯ್ತಾ, ಸೊ ಬ್ರೆತ್ ಒಟ್ನಲ್ಲಿ ಬ್ರೀತಿಂಗ್. ಅಷ್ಟ್ರ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಅಕ್ಕಪಕ್ಕ ಇರೋದು ಯಾವುದೂ ನಮಗೆ ಗೊತ್ತಿಲ್ಲ, ಬರೀ ಅಷ್ಟ್ರ ಬಗ್ಗೆ ಮಾತ್ರ. ಆಯ್ತಾ, ಆಮೇಲೆ ಒಂದ್ ನಿಮಿಷ ಅಲಾರ್ಮ್ ಆಗುತ್ತೆ, ಆದ್ರೂನು ನಿಮ್ಗೆ ಕಾನ್ಸಂಟ್ರೇಷನ್ ಇಲ್ಲಿಗೆ ಬರ್ತಾ ಇರುತ್ತೆ. ಓಕೆ, ಅಯ್ಯೋ ಇಷ್ಟು ಬೇಗ ಆಗೋಯ್ತಾ, ಇನ್ನೊಂದ್ಸರಿ ಮಾಡೋಣ ತಾಳು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ 2 ನಿಮಿಷ ಮಾಡ್ತೀರ, ಆಮೇಲೆ 3 ನಿಮಿಷ ಮಾಡ್ತೀರ, ಆಮೇಲೆ 4 ನಿಮಿಷ ಮಾಡ್ತೀರ. ಓಕೆ, ಸೊ ಯು ಸ್ಟಾರ್ಟ್ ಎಂಜಾಯ್. ನಿಧಾನವಾಗಿ ನಿಮ್ಗೆ ಗೊತ್ತಿಲ್ದೇನೆ ನೀವು ಅದನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರ. ಇದೇ ಚೆನ್ನಾಗಿದೆಯಲ್ಲ, ಏನೋ ಒಂಥರ ಆಹಾ ಚೆನ್ನಾಗಿದೆ, ಇದೇ ಚೆನ್ನಾಗಿದೆ, ಏನೋ ಮುಂದಿಂದ ಏನೂ ಯೋಚನೆ ಬರ್ತಾ ಇಲ್ಲ, ಹಿಂದಿಂದೂ ಬರ್ತಾ ಇಲ್ಲ, ಬರೀ ಬ್ರೀದಿಂಗ್, ಅದ್ರಲ್ಲಿ ಏನೂ ಇಲ್ಲ. ಹಂಗ್ ನೋಡಿದ್ರೆ ಅದ್ರಲ್ಲಿ ಏನೂ ಇಲ್ಲ. ಆದ್ರೆ ನಮ್ಮ ಮನಸ್ಸನ್ನ ಏನೂ ಇಲ್ಲ ಅಂದ್ರೇನು ಶೂನ್ಯ, ಮನಸ್ಸನ್ನ ಶೂನ್ಯದ ಕಡೆ ತಗೊಂಡು ಹೋಗೋದೇ ಬ್ರೀದಿಂಗ್. ಆ ಶೂನ್ಯದಲ್ಲೇ ಇರೋದು ಪ್ರೆಸೆಂಟ್ ಟೆನ್ಸ್. ಓಕೆ, ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳ್ತಾರಲ್ವಾ, ಅದ್ ಯಾರಿಗ ಆಗ್ತಾ ಇಲ್ಲ ಇದನ್ನ ಮಾಡಿ, ಬ್ರೀತಿಂಗ್ ಸೀಕ್ರೆಟ್. ಓಕೆ, ಸೊ ಆ ಸೀಕ್ರೆಟ್ ಟೆಕ್ನಿಕ್ನೇ ನಿಮ್ಗೆ ಹೇಳ್ಬಿಟ್ಟಿದ್ದೇನೆ. ಓಕೆ, ಒಂದೇ ನಿಮಿಷ ಮಾಡಿ, ಆಮೇಲೆ ನಿಧಾನವಾಗಿ ನನ್ ಸೆಕೆಂಡಿಗೆ 2 ನಿಮಿಷ ಮಾಡಕ್ ಆಗ್ತಾ ಇಲ್ಲ, ನನ್ ಮತ್ತೆ ಡಿಸ್ಟ್ರಾಕ್ಷನ್ ಆಗ್ತಿದೆ, ಒಂದೇ ನಿಮಿಷ ಮಾಡಿ. ಓಕೆ, ಅಂಡ್ ಅಪ್ರಿಶಿಯೇಟ್ ಯುವರ್ ಎಫರ್ಟ್ಸ್. ಥ್ಯಾಂಕ್ ಗಾಡ್, ಅಟ್ ಲೀಸ್ಟ್ 1 ನಿಮಿಷ ನಾನು ಸಂಪೂರ್ಣವಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ. ವಾವ್, ಕಂಗ್ರ್ಯಾಚುಲೇಷನ್ಸ್. ವೆನ್ ಯು ಅಪ್ರಿಶಿಯೇಟ್ ಯೋರ್ ಸೆಲ್ಫ್ ಫಾರ್ ಯೋರ್ ಸ್ಮಾಲೆಸ್ಟ್ ಎಫರ್ಟ್ಸ್, ಅವಾಗ ನಿಮ್ಗೆ ಬಿಗರ್ ಎಫರ್ಟ್ ಹಾಕಕ್ಕೆ ಈಸಿ ಆಗುತ್ತೆ, ನಿಮ್ಗೆ ನೀವು ಮೋಟಿವೇಶನ್ ಆಗ್ತೀರ. ನೆನ್ನೆ 1 ನಿಮಿಷ ಮಾಡಕ್ಕಾಯ್ತು, ಇವತ್ತು ಹರ್ಷಿತಾ 2 ನಿಮಿಷ ಮಾಡ್ತಾಳೆ. ಓಕೆ, ನಿಮ್ಗೆ ನೀವೇ ಮೋಟಿವೇಶನ್ ಆಗ್ತಾ ಹೋಗ್ತೀರಾ. ಓಕೆ, ಸಮ್ ಟೈಮ್ಸ್ ಆಗಲ್ಲ, ಅಕ್ಸೆಪ್ಟ್.
ಇಟ್ಸ್ ಓಕೆ. ಎಲ್ಲರೂ ಮನುಷ್ಯರೇ, ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರಿಗೂ ವಾಪಸ್ ಅದೇ ಪ್ಯಾಟರ್ನ್ ಬರುತ್ತೆ. ನಂಗೂ ಬಂದಿದೆ, ಏನಾಯ್ತು? ಬಟ್ ಇಂಟೆನ್ಷನ್ ಈಸ್ ಇಂಪಾರ್ಟೆಂಟ್. ಮತ್ತೆ ವಾಪಸ್ ನೀವು ನಿಮ್ಮ ಬ್ರೆತ್ತಿಗೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ನಿಮ್ಮನ್ನ ಮತ್ತೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಮತ್ತೆ ಅಟ್ ಲೀಸ್ಟ್ ಯು ಆರ್ ಅವೇರ್. ಎಷ್ಟೋ ಜನಕ್ಕೆ ಗೊತ್ತೂ ಇಲ್ಲ ನಂಗೆ ಈ ತರ ಆಗ್ತಾ ಇದೆ. ಆಯ್ತಾ? ಅಪ್ರಿಶಿಯೇಟ್ ಯುವರ್ ಸೆಲ್ಫ್. ನೀವ್ ಹೇಳಿದ್ರಿ ನಾನು ಲಿಸ್ಟ್ ಡೌನ್ ಮಾಡಿದೀನಿ ನಂಗೆ ಯಾಕೆ ಆತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ದಟ್ ಈಸ್ ಆಲ್ಸೋ ಯೋರ್ ಎಫರ್ಟ್ ಅಲ್ವಾ? ಸೊ ಆ ಎಫರ್ಟ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಎಷ್ಟೋ ಜನಕ್ಕೆ ಅದು ಕೂಡ ಗೊತ್ತಿಲ್ಲ, ಅದನ್ನ ಲಿಸ್ಟ್ ಮಾಡ್ಬೇಕು, ಅದ್ ಮಾಡಿದ್ರೆ ಅಟ್ ಲೀಸ್ಟ್ ಗೊತ್ತಾಗುತ್ತೆ, ರೈಟ್? ಸೊ ಯು ಹ್ಯಾವ್ ಡನ್ ದಟ್. ಅದಕ್ಕೆ ಆ ಎಫರ್ಟಿಗೆ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ, ನಿಮ್ಗೆ ನೀವು ಅಪ್ರಿಶಿಯೇಟ್ ಮಾಡಿ. ಅವಾಗ ಇನ್ನ ಜಾಸ್ತಿ ಮಾಡೋದಕ್ಕೆ ನಿಮ್ಗೆ ಖುಷಿ ಆಗುತ್ತೆ, ಈಸಿ ಆಗುತ್ತೆ. ಓಕೆ. ಅದು ಬ್ರೀತಿಂಗ್ ಹೇಳಿದ್ರಿ ಅಲ್ವಾ ನೀವು? ಬ್ರೀತಿಂಗ್ ಮಾಡ್ತಿರಲ್ಲ, ಅದರ ಡಿಸ್ಟ್ರಾಕ್ಟ್ ಆದಾಗ ನಾನು ನಾಡಿ ಶೋಧನ ಪ್ರಾಣಾಯಾಮಗೆ ಚೇಂಜ್ ಆಗ್ಬಿಡ್ತೀನಿ. ಎಷ್ಟು ಒನ್ ಮಿನಿಟ್ ಅಥವಾ ಫ್ಯೂ ಸೆಕೆಂಡ್ಸ್ ನಾಡಿ ಶೋಧನ ಪ್ರಾಣಾಯಾಮ ಮಾಡಿದಾಗ ಅದು ಬ್ರೀತಿಂಗ್ ಕಡೆ ಹೋಗುತ್ತಲ್ವಾ ಕಾನ್ಸಂಟ್ರೇಷನ್. ಸೊ ಅಗೈನ್ ಮತ್ತೆ ಮೆಡಿಟೇಷನ್ ಕೂರ್ತೀನಿ ಆ ತರ ಆದಾಗ. ಹಂಗೂನು ಕೆಲವೊಂದ್ಸಲ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ, ಮತ್ತೆ ಮೆಡಿಟೇಷನ್ ಆಗುತ್ತೆ, ಬರ್ತಾ ಇರುತ್ತೆ, ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ. ಈವನ್ ಎಷ್ಟೋ ಜನಕ್ಕೆ ಬರುತ್ತೆ, ನನ್ಗೂ ಕೂಡ ಬರುತ್ತೆ. ಆಯ್ತಾ? ಇಷ್ಟು ವರ್ಷ ನಾನು ಮೆಡಿಟೇಟ್ ಮಾಡಿದ್ರು ಮಧ್ಯೆ ಮಧ್ಯೆ ಎಷ್ಟೋ ಸರಿ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಕೆಲವೊಂದ್ಸರಿ ಎದ್ಬಿಟ್ಟು ಹೋಗೇ ಬಿಡ್ತೇನೆ, ಅಯ್ಯೋ ಹಿಂಗೆಲ್ಲ ಕುತ್ಕೊಂಡು ಮೆಡಿಟೇಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಐ ಕಮ್ ಬ್ಯಾಕ್ ಅಗೇನ್. ಇನ್ನೊಂದ್ಸರಿ ಯಾವಾಗಾದ್ರೂ ಆದಾಗ ಮತ್ತೆ ಮಾಡ್ತೀನಿ. ಓಕೆ. ಸೊ ಇದು ಒಂದು ಸಾಧನೆ ಜರ್ನಿ. ಇದು ತಕ್ಷಣ ಹಂಗೆ ನಾವು ಅಷ್ಟು ಮಾಡಕ್ ಆದ್ರೆ ಅದೇನೋ ಎನ್ಲೈಟ್ಮೆಂಟಿಗೆ ಹೋಗ್ಬಿಡುತ್ತೆ ಪೂರ್ತಿ. ನಮ್ಗೇನೋ ತುಂಬಾ ವಿಷಯಗಳು ಹೆಂಗೆ ಡೌನ್ಲೋಡ್ ಆಗುತ್ತೆ ಅಂದ್ರೆ ಹಿಂಗೆ ಗೊತ್ತಾಗುತ್ತೆ. ಓಕೆ. ಹರ್ಷಿತಾ ಬಂದ್ ಕುತ್ಕೊಂಡ ತಕ್ಷಣ ನಿಮ್ ಪ್ರಾಬ್ಲಮ್ ಏನು ಅಂತ ಎಷ್ಟೋ ಜನ ಹೇಳ್ತಾರಲ್ವಾ, ಹಿಂಗ್ ಕುತ್ಕೊಂಡ ತಕ್ಷಣ ಹೇಳ್ತಾರೆ ನಿಮ್ ಪ್ರಾಬ್ಲಮ್ ಏನು ಅಂತ, ರೈಟ್? ಆ ಲೆವೆಲಿಗೆ ಹೋಗ್ಬಿಡುತ್ತೆ ನಮ್ಮ ಇದು ಸಾಧನೆ, ರೈಟ್? ಸೊ ಅಟ್ ಲೀಸ್ಟ್ ನಾವು ಬಿಗಿನರ್ಸ್ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀವಿ ನಿಧಾನವಾಗಿ. ಇಟ್ಸ್ ಓಕೆ. ಆಯ್ತಾ? ಅಟ್ಲೀಸ್ಟ್ ನಿಮ್ಗೆ ಅಷ್ಟು ಗೊತ್ತಾಗಿದೆ, ನಾಡಿ ಶೋಧನೆ ಮಾಡಿದ್ರೆ ನನಗೆ ಮತ್ತೆ ಕಾನ್ಸಂಟ್ರೇಷನ್ ಒಳಗ್ ಬರುತ್ತೆ, ಮತ್ತೆ ನನ್ ಕಾನ್ಸಂಟ್ರೇಷನ್ ಮತ್ತೆ ವಾಪಸ್ ರಿಗೈನ್ ಆಗುತ್ತೆ, ಅಷ್ಟಾದ್ರೂ ಗೊತ್ತಾಗಿದೆ. ಅದಾದ್ಮೇಲೆ ಅಟ್ಲೀಸ್ಟ್ 1 or 2 minutes ನೀವು ಮತ್ತೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಆಮೇಲೆ ಡಿಸ್ಟ್ರಾಕ್ಷನ್. ಇಟ್ಸ್ ಓಕೆ. ಓಕೆ, ಇಟ್ಸ್ ಓಕೆ, ಏನಾಗಲ್ಲ. ಅಕ್ಸೆಪ್ಟ್ ಮಾಡಿ ಮತ್ತೆ ಮತ್ತೆ ಕಮ್ ಬ್ಯಾಕ್ ಟು ದಟ್ ವಾಯ್ಸ್, ಕಮ್ ಬ್ಯಾಕ್ ಟು ದಟ್ ಬ್ರೀದಿಂಗ್ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್. ಅದು ಬರ್ತಾ ಬರ್ತಾ ಬರುತ್ತೆ. ಎಷ್ಟೋ ಜನಕ್ಕೆ ನನ್ನ ಮೆಡಿಟೇಷನ್ಸ್ ಎಲ್ಲ ಅಡ್ವಾನ್ಸ್ಡ್. ಓಕೆ, ಅಂದ್ರೆ ತುಂಬಾ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಲ್ಲ ನಾನು. ತುಂಬಾ ಬೇಸಿಕ್ ಇಂದ ಮಾಡೋದಾದ್ರೆ ಬ್ರೀದಿಂಗ್ ಇಂದನೂ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಬರೀ 5 ನಿಮಿಷ ಬ್ರೀದಿಂಗ್ ಅಷ್ಟೇ ಮಾಡಿಸ್ಬೇಕು. ನೆಕ್ಸ್ಟ್ ಸೆಷನ್ ಅಲ್ಲಿ 10 ನಿಮಿಷ ಮಾಡಿಸ್ಬೇಕು. ಸೊ ಹಂಗೆ ಗ್ರಾಜುಯಲಿ ಎಕ್ಸ್ಟೆಂಡ್ ಮಾಡ್ಬೇಕು. ಬಟ್ ಇಲ್ಲಿ ಎಲ್ಲಾ ತರದ ಆಡಿಯನ್ಸ್ ಇರೋದ್ರಿಂದ ಐ ಕಾಂಟ್ ಡೂ ದಿಸ್ ಫ್ರಮ್ ದ ಬಿಗಿನಿಂಗ್ ಅಲ್ವಾ? ಸೊ ಅದಕ್ಕೆ ನಾನು ಡೈರೆಕ್ಟ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲೇ ಮಾಡಿಸ್ಬಿಡ್ತೀನಿ. ಯು ಫೀಲ್ ಗುಡ್ ಅಬೌಟ್ ಇಟ್, ಬಟ್ ಯು ಫೀಲ್ ಲೈಕ್ ಅಯ್ಯೋ ನಂಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ವಲ್ಲ, ಬಿಕಾಸ್ ದಿಸ್ ಇಸ್ ಅಡ್ವಾನ್ಸ್ಡ್. ಇಟ್ಸ್ ಓಕೆ. ಸಮ್ಟೈಮ್ಸ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇದೇ ಪೇಸ್ಗೆ ನೀವು ಟಕ್ ಅಂತ ಶಿಫ್ಟ್ ಆಗ್ತೀರ. ಓಕೆ. ಸೊ ನಾನು ಮೆಡಿಟೇಟ್ ಮಾಡಿಸ್ಲಿಲ್ರು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮೆಡಿಟೇಷನ್ ಅಂದ್ರೆ ಏನು, ಆಮೇಲೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಾನು ಏನ್ ಕೊಡ್ತೀನಿ. ಸೊ ಆ ತರದ್ದೆಲ್ಲ ನಿಮ್ಮ ಮೈಂಡ್ ಅಲ್ಲೇ ಬೇರೆ ತರ ಮೆಡಿಟೇಷನ್ ಓಡ್ತಾ ಇರುತ್ತೆ. ಓಕೆ. ಎಸ್ ಸೌಮ್ಯ. ಅಡ್ವಾನ್ಸ್ಡ್ ಮೆಡಿಟೇಷನ್ ಅಂತ ಹೇಳಿದ್ರಿ ಅಲ್ವಾ ಮ್ಯಾಮ್, ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಟೈಮ್ ಇದೆಯಾ? ಅರ್ಲಿ ಮಾರ್ನಿಂಗ್ ಅಥವಾ ಬಿಫೋರ್ ಫುಡ್ ಆತರ ಏನಾದ್ರು? ಹಾ, ಬಿಫೋರ್ ಬೆಡ್. ಓಕೆ. ಅರ್ಲಿ ಮಾರ್ನಿಂಗ್ ಅಂದ್ರೆ 6 ಇಂದ ಒಳಗಡೆ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ತುಂಬಾನೇ ಒಳ್ಳೇದು. 3 to 5:30 ಅಂತ ಅನ್ಕೊಳ್ಳಿ. ಸೊ ಅಷ್ಟ್ರಲ್ಲಿ ಮಾಡಿದ್ರೆ ಇನ್ನ ಒಳ್ಳೇದು. ಬಟ್ ಅವಾಗ ಮಾಡಕ್ ಆಗಲ್ಲ, ಎದ್ದೇಳಕ್ ಆಗಲ್ಲ ಎಷ್ಟೋ ಜನಕ್ಕೆ. ಸೊ ಅಕಸ್ಮಾತ್ ನಿಮ್ಗೆ ಇಷ್ಟ ಆದ್ರೆ ಯೂಸ್ ಮಾಡ್ಕೊಳ್ಳಿ, ಆಯ್ತಾ? ಅಫರ್ಮೇಶನ್ಸ್ ಮಾಡಿ ಅಥವಾ ವಿಜುವಲೈಸ್ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ ಟೈಮಲ್ಲಿ ಹೆಂಗೆ ಅಂದ್ರೆ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಲ್ಕೊಂಡೇ ಬಿಡ್ತೀವಿ. ನಿದ್ದೆ ಬಂದ್ರೆ ಖಂಡಿತ ಮಲ್ಕೊಳ್ಳಿ. ಓಕೆ. ಮೆಡಿಟೇಟ್ ಮಾಡ್ತಾ ಮಾಡ್ತಾ ಎಷ್ಟೋ ಜನಕ್ಕೆ ನಿದ್ದೆ ಬರುತ್ತೆ. ಈ ಕ್ಲಾಸಲ್ಲೇ ಮಾಡಿಸ್ತಾ ಮಾಡಿಸ್ತಾ ನಿದ್ದೆ ಮಾಡ್ಬಿಡ್ತೀರಾ, ಮಾಡಿ. ಓಕೆ. ಐ ಆಮ್ ನಾಟ್ ಟೆಲಿಂಗ್ ಯು ಇಲ್ಲ ನೀವು ಎದ್ದೇಳ್ಬೇಕು, ನನ್ನ ಕ್ಲಾಸ್ ನಾನು ನೆಕ್ಸ್ಟ್ ಏನ್ ಹೇಳ್ತೀನಿ ಕೇಳ್ಬೇಕು, ನಥಿಂಗ್. ಓಕೆ.
ಸೊ ಅದಕ್ಕೆ ನಾನು ಮೆಡಿಟೇಷನ್ ಆದ್ಮೇಲೆ ಜಾಸ್ತಿ ಏನು ಇಟ್ಟಿರಲ್ಲ. ಓಕೆ. ಸೊ ಅಕಸ್ಮಾತ್ ನಿಮ್ಗೆ ನಿದ್ದೆ ಬಂತು, ಖಂಡಿತ ಮಾಡಿ. ನಿಮ್ಗೆ ರೆಸ್ಟ್ ಬೇಕು, ಯೋರ್ ಬಾಡಿ ಈಸ್ ಆಸ್ಕಿಂಗ್ ಫಾರ್ ದ್ಯಾಟ್. ಕಂಪ್ಲೀಟ್ ಆಗಿ ಅಲೋ ಮಾಡಿ, ಪೂರ್ತಿ ರಿಲ್ಯಾಕ್ಸ್ ಆಗ್ಲಿ. ಪೂರ್ತಿ ರಿಲ್ಯಾಕ್ಸೇಷನ್ ಇದ್ದಾಗ ಮೈಂಡ್ ಅಲ್ಲಿ ಇದ್ದಿದ್ದೆಲ್ಲ ಹೋಗ್ಬಿಡುತ್ತೆ. ಆರಾಮಾಗಿ ಅಯ್ಯೋ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಮಾಡಿ. ಆಯ್ತಾ? ಎಷ್ಟೋ ಜನಕ್ಕೆ ರಾತ್ರಿ ನಿದ್ದೆ ಬಂದಿರಲ್ಲ, ಪ್ರೆಗ್ನೆನ್ಸಿಲಿ ಸ್ವಲ್ಪ ಹಂಗಾಗ್ತಾ ಇರುತ್ತೆ ಅಲ್ವಾ? ಅಂತವ್ರಿಗೆ ಈ ತರ ಡೀಪ್ ರಿಲ್ಯಾಕ್ಸೇಷನ್ ಸಿಕ್ತು ಅಂತಂದ್ರೆ ಅಷ್ಟೇ ಚೈತನ್ಯ 8 hours ಸ್ಲೀಪ್ ಅಷ್ಟಕ್ಕೂ ಈಕ್ವಲ್ ಆಗುತ್ತೆ. ಆಯ್ತಾ? ಎಷ್ಟೋ ಜನಕ್ಕೆ ಗೊತ್ತು ಮೋದಿ ಅವರು ಜಾಸ್ತಿ ನಿದ್ದೆ ಮಾಡಲ್ಲ, ಒಂದು 4 to 5 hours ಅಷ್ಟೇನೆ, 4 hours. ರೈಟ್? ಅಷ್ಟರಲ್ಲಿ ಹೆಂಗೆ ಅಷ್ಟೊಂದು ಚೈತನ್ಯಯುತವಾಗಿರ್ತಾರೆ? ಬಿಕಾಸ್ ದಟ್ ವಾಸ್ ಅ ಡೀಪ್ ಸ್ಲೀಪ್. ತುಂಬಾ ಡೀಪ್ ಸ್ಲೀಪ್ ಆಗಿತ್ತು, ಡೀಪ್ ರಿಲ್ಯಾಕ್ಸೇಷನ್ ಸಿಕ್ತು, ಪೂರ್ತಿ ಅನ್ಕಾನ್ಶಿಯಸ್ ತರ. ಆಯ್ತಾ? ಆಮೇಲೆ ಎದ್ದಾಗ ಪೂರ್ತಿ ರಿಕವರ್. ಆಯ್ತಾ? ಅಷ್ಟು ಚೈತನ್ಯ, ಯು ಆರ್ ಬ್ಯಾಕ್. ಸೊ ಆ ತರ ನಿಮ್ಗೆ ನಿದ್ದೆ ಬಂದ್ರೆ ಖಂಡಿತ ನಿದ್ದೆ ಮಾಡಿ. ಆಯ್ತಾ? ಏನ್ ತೊಂದ್ರೆ ಇಲ್ಲ. ಓಕೆ. ಮತ್ತೇನಾದ್ರೂ ಪ್ರಾಬ್ಲಮ್ಸ್ ಇದೆಯಾ? ಓಕೆ. ಭಾವನಾ, ಸೌಮ್ಯ. ಓಕೆ, ಐ ಥಿಂಕ್ ಸೆಷನ್ ರ್ಯಾಪ್ ಅಪ್ ಮಾಡ್ತೀನಿ. ಆಯ್ತಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಹಾಕಿರಿ. ಓಕೆನಾ? ಎಸ್. ಮತ್ತೆ ಪರ್ಟಿಕ್ಯುಲರ್ಲಿ ನಾನು ಇದೇ ಟಾಪಿಕ್ ಮೇಲೆ ಕವರ್ ಮಾಡ್ಬೇಕು ಆ ಥರ ನಿಮ್ಗೆ ಏನಾದ್ರೂ ಅನ್ಸಿದ್ರೆ, ಆಯ್ತಾ, ಸೊ ಅದನ್ನ ಕೂಡ ನಂಗೆ ಮೆಸೇಜ್ ಮಾಡಿರಿ. ಓಕೆನಾ? ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಮ್ಯಾಮ್. Thank you, ma'am.